ಸರ್ ನಮಸ್ಕಾರ. ಲೀಲಾಜಾಲ 41ನೇ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಸೇರ್ಕೊಂಡಿದ್ದೇವೆ. ಬಹಳಷ್ಟು ದಿನಗಳ ನಂತರ ಮತ್ತು ತಡವಾಗಿದ್ದಕ್ಕೆ ಕ್ಷಮೆಯನ್ನು ನಾನು ಕೇಳ್ತಿದ್ದೀನಿ. ಆಯೋಜಕನಾಗಿ ಇಷ್ಟು ಬಹುಶಃ ನಾವು 40ನೇ ಲೀಲಾಜಾಲ ಫೆಬ್ರವರಿ 14ಕ್ಕೆ ಆಗಿತ್ತು. ಸುದೀರ ಕುರಿತು ನಂತರ ಸಾಹಿತ್ಯ ಸಾಕ್ಷರತೆ ಕೂಡ ಇನ್ನೊಂದು ಈಗ ಮತ್ತೆ ನಾವು ಲೀಲಾಜಾಲವನ್ನು ಈಗಾಗಲೇ ಹೇಳಿದಂತೆ ವಿಕಾಸ ಹಾಗೂ ಮಾತು ಮೌನ ಮತ್ತು ಈ ಆವೇಶವನ್ನು ಗುರುತಿಸುವ ಬಗ್ಗೆ, ವೃತ್ತಾವೇಶಕ್ಕೂ ತರಬೇತಿ ಆವೇಶ ರಸವಾಗೋದು ಹೇಗೆ, ಏಕೆ, ಎಲ್ಲ ರೀತಿಯ ಪ್ರಶ್ನೆಗಳನ್ನು ಜೊತೆಗೆ ಇದು ಹೊರತಾಗಿ ಕೂಡ ಸಾಕಷ್ಟು Sir, voice is not clear, sir. It's very. ಕೇಳಿಸ್ತಾ ಇಲ್ವಾ? No, sir. Much of disturbance. So not clearly audible. ಹಲೋ, ನಾನು ಮಾತಾಡಿದ್ರು ಡಿಸ್ಟರ್ಬೆನ್ಸ್ ಇದೆಯಾ? ಇಲ್ಲ ಸರ್. ತಮ್ದಿಲ್ಲ ಸರ್, ತಮ್ದಿಲ್ಲ. ಸರಿ. ಹಲೋ, ಈಗ ಹೇಳಿದ ನೀನೇನಾದ್ರು ಆನ್ ಮಾಡ್ಕೊಂಡಿದ್ಯಾ? ಲೀಲಾಜಾಲ 41ರ ಕಾರ್ಯಕ್ರಮದಲ್ಲಿ ನಾವು ನೀನೇನಾದ್ರು ಆನ್ ಮಾಡ್ಕೊಂಡಿದ್ಯಾ? ಹಲೋ, ಲೈಟ್ ಗಣೇಶ್, ಕೇಳ್ತಾ ಇದೆಯಲ್ಲ ಸರ್? ಈಗ ನಾನೇ ಮಾತಾಡೋಕೆ ಶುರು ಮಾಡ್ತಿದ್ದೆ, ಯಾಕೋ ಅದನ್ನ ತಕರಾರು ಮಾಡ್ತಿದೆಯಲ್ಲ? ಈಗ ಕೇಳಿಸುತ್ತೆ ಅನ್ಕೊಂಡೆ. ಮೊದಲು ಸ್ವಲ್ಪ ನೆಟ್ವರ್ಕ್ ಚೇಂಜ್ ಮಾಡ್ಕೊಂಡೆ. ಇನ್ನೂ ಏನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇದೆ. ಸರ್, ಈಗ ಪರವಾಗಿಲ್ಲ. ಓಕೆ, ಸರಿ. ಈಗ ಇನ್ನೊಂದು ವಿನಂತಿ ಅಂದರೆ, ಈಗ ಸರು ಅವ್ರನ್ನ ಬಿಟ್ಟು ನಾವೆಲ್ಲರೂ ನಮ್ಮ ಆಡಿಯೋ ಮತ್ತು ವಿಡಿಯೋವನ್ನು ಮ್ಯೂಟ್ ಮಾಡ್ಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೂಡ ಇದ್ದರೆ ಅದು ಓವರಾಲ್ ಆಗಿ ನಮ್ಮ ರೆಕಾರ್ಡಿಂಗ್ ಕ್ವಾಲಿಟಿನೂ ಕೂಡ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಹೌದು ಸರ್, ಹೌದು. ಹಾಗಾಗಿ ನಮ್ಮ ವಿಡಿಯೋವನ್ನು ದಯವಿಟ್ಟು ಎಲ್ಲ ಎಚ್ಚರೇಟ್ ನಾವು ಮಾಡ್ಕೊಳ್ಳೋಣ. ಮತ್ತು ಕೆಲವೊಮ್ಮೆ ನಾನು ಅಡ್ಮಿನ್ ಆಗಿ ವಿಡಿಯೋ ಆನ್ ಇದ್ದರೆ ನಾನು ಆಮೇಲೆ ತೆಗಿಬೇಕಾಗುತ್ತೆ. ದಯವಿಟ್ಟು ಅದನ್ನ ಅನ್ಯತಾ ಭಾವಿಸಬಾರ್ದು. ಈಗ ಮೊದಲೇ ಹೇಳಿದಾಗ ಇವತ್ತು ರಸ ವಿಕಾಸದ ಕುರಿತು, ರಸ ಆವೇಶದ ಕುರಿತು ಸರ್ ಅವರು ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಒಂದೆರಡು ಸೂಚನೆಗಳು ಇದ್ದಾವೆ. ಏನಂತಂದರೆ, ಈಗ ಸೌಂದರ್ಯ ಸ್ವಾರಸ್ಯ ಈ ವೇದಿಕೆಯನ್ನು ನಾವು ಸಂಪೂರ್ಣವಾಗಿ ಒಂದು ತತ್ವಚಿಂತನೆ ಅಥವಾ ಈ ಕುರಿತಾದ ಒಂದು ಪ್ರಶ್ನೋತ್ತರ ಚರ್ಚೆಗೆ ಆಗಿ ಮೀಸಲಾಗಿಟ್ಟಿದ್ದೇವೆ. ದಯವಿಟ್ಟು ಯಾರೂ ಕೂಡ ಈ ಒಂದು ಗುಂಪಿನಲ್ಲಿ ಬೇರೆಯ ಡಿಸ್ಟ್ರ್ಯಾಕ್ಟ್ ಮಾಡುವಂಥ ವಿಷಯಗಳನ್ನು ದಯವಿಟ್ಟು ಹಾಕಬೇಡಿ. ಅದಕ್ಕೆ ಯಾವ್ದಾದ್ರು ವಿಷಯಗಳನ್ನು ಕನ್ವೆ ಮಾಡೋದಿದ್ರೆ ಅದನ್ನು ಮತ್ತೊಂದು ಗ್ರೂಪ್ ಇದೆ ನಮ್ಮದು, ಅನುಭವದ ಹೆಸರಿ. ಬಹುತೇಕರು ಎಲ್ಲಿದ್ದವರೆಲ್ಲ ಅಲ್ಲೂ ಕೂಡ ಇದ್ದಾರೆ. ಆ ವೇದಿಕೆ ನಾವು ಅಷ್ಟೊಂದು ಇದನ್ನ ಗಂಭೀರವಾಗಿ ಈ ಚರ್ಚೆನ ಅಲ್ಲಿ ಮಾಡ್ತಾ ಇಲ್ಲ. ಹಾಗಾಗಿ ಅದನ್ನು ನೋಟಿಸ್ ಬೋರ್ಡ್ ಆಗಬೇಕಾದ್ರೂ ಅದನ್ನು ಬಳಕೆ ಮಾಡ್ಕೋಬೋದು. ಇಲ್ಲಿ ಆ ಚರ್ಚೆ ಬೇಡ ಅನ್ನೋದು ನಮ್ಮೆಲ್ಲ ಸರ್ ಅವರ ವಿನಂತಿ ಇದೆ. ಇದೊಂದು ಗಮನದಲ್ಲಿರಲಿ. ಈಗ ಮತ್ತೆ ಇನ್ನೊಂದು ಅಂತಂದರೆ, ಈಗ ಈ ಒಂದು ಚರ್ಚೆಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ, ಒಂದು ತಾತ್ವಿಕ ಚಿಂತನೆ ನಡೆಸ್ಕೊಂಡು ಹೋಗಲಿಕ್ಕೆ ಪೂರಕವಾದಂಥ ಪ್ರಶ್ನೆಗಳು, ಯಾವುದೇ ರೀತಿಯ ದಾರ್ಶನಿಕ ಹಿನ್ನೆಲೆ ಇರುವಂತಹ ಒಂದು ಪದ್ಯಗಳನ್ನು ಕುರಿತು ತಾವು ಉಲ್ಲೇಖ ಮಾಡಿದರೆ ಸರ್ ಅವರು ಅದನ್ನ ಉಪನ್ಯಾಸದಲ್ಲಿ ತೆಗೆದುಕೊಳ್ತಾರೆ ಅಂತ ಹೇಳಲಾಗಿತ್ತು. ಆ ರೀತಿಯಾದ ವಿಚಾರಗಳು ಇನ್ನೂ ಬರಲಿಲ್ಲ. ಆದರೆ ಇವತ್ತಿನ ವಿಚಾರಗಳೇ ಒಂದೆರಡು ಉಪನ್ಯಾಸಕ್ಕೆ ಮುಂದೆ ಹೋಗ್ಬೋದು.
ಆದರೆ ಪ್ರಶ್ನೆಗಳು ಬರಲಿ. ಯಾವುದೇ ಪದ್ಯದ ಉಲ್ಲೇಖ ತಾವು ಭಗವದ್ಗೀತೆ ಮತ್ತು ಕಗ್ಗ ಡಿ ವಿ ಜಿಯವರ ಸಾಹಿತ್ಯ ಆದರೆ ಸರ್ ಅವರಿಗೆ ಅದು ಮಾಹಿತಿ ಇರುತ್ತೆ. ಅದು ನೀವು ಪದ್ಯ ಸಂಖ್ಯೆಯನ್ನು ಸೂಚ್ಯವಾಗಿ ಹೇಳಿದ್ರೆ ಸಾಕಾಗುತ್ತೆ. ಬೇರೆ ಯಾವ್ದಾದ್ರು ಪದ್ಯಗಳ ಕುರಿತು ಹೊಸದು ಅಥವಾ ಬೇರೆ ಯಾವ್ದಾದ್ರು ಇದ್ದರೆ ಅದರ ಸಾಹಿತ್ಯವನ್ನು ಕೂಡ ಒದಗಿಸಿದ್ರೆ ಅನುಕೂಲ ಆಗುತ್ತೆ. ಇದು ನಮ್ಮೆಲ್ಲರಲ್ಲಿ ಗಮನ ಇರಲಿ. ಆ ರೀತಿಯಾದ ಪ್ರಶ್ನೆಗಳು ಬರಲಿ. ನಾವು ವಾರಕ್ಕೊಂದು ದಿನ ಆದರೂ ಒಂದು ಒಳ್ಳೆಯ ತತ್ವಚಿಂತನೆಯಲ್ಲಿ ಕಳೀಲಿಕ್ಕಿದೊಂದು ಅತ್ಯಂತ ಸುದೈವದ ಸಂಗತಿ. ಈ ಅವಕಾಶವನ್ನು ನಾವು ಯಾರೂ ಕಳ್ಕೊಳ್ಳೋದು ಬೇಡ. ನಾವು ನಮ್ಮಲ್ಲಿ ಬರೋಂಥ ಪ್ರಶ್ನೆಗಳನ್ನು ನಾವು ಕೂಡ ಸ್ವಲ್ಪ ಆಳಕ್ಕೆ ಓದಿ ಅದನ್ನ ಆ ರೀತಿಯ ಪ್ರಶ್ನೆಗಳನ್ನ ಕೇಳಿ ಅದನ್ನ ಪರಿಹರಿಸ್ಕೊಳ್ಳೋಂಥ ಈ ವೇದಿಕೆಯನ್ನು ನಾವು ನಿರಂತರವಾಗಿ ಇಟ್ಕೊಂಡು ಹೋಗೋಣ ಅಂತ ಹೇಳಿ ವೈಯಕ್ತಿಕವಾಗಿ ಅಂದಾಜು ಭಾಳಷ್ಟು ಜನರ ಅಭಿಪ್ರಾಯ ಕೂಡ ಇರ್ಬೋದು. ಈ ಕುರಿತು ಕೂಡ ಎಲ್ಲರೂ ಗಮನ ಹಾಕಿ ಅಂತೇಳಿ ನಾನು ವಿನಂತಿ ಮಾಡ್ತಾ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮೆಲ್ಲರೂ ವಿಡಿಯೋವನ್ನು ಆಫ್ ಮಾಡ್ಕೊಳ್ಳೋಣ. ಭಾಗ್ಯಕಲಿ ಸರ್, ಜಯಲಕ್ಷ್ಮಿ ಮೇಡಮ್, ದಯವಿಟ್ಟು, ಯಾಕೆಂದರೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ. ಆಮೇಲೆ ಇದು ಅನ್ನೆಸರಿ ನಮ್ಮ ಇದು ಏನು ಡಾಟಾ ಸ್ಟೋರೇಜ್ ಜಾಸ್ತಿ ಬರುತ್ತೆ. ಹಾಗಾಗಿ ಈಗ ಆ ವಿನಂತಿಯೊಂದಿಗೆ ಈಗ ನೇರವಾಗಿ ಸರ್ ಅವರ ಉಪನ್ಯಾಸಕರನ್ನು ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ಕೂಡ ಆತ್ಮೀಯವಾಗಿ ಸ್ವಾಗತ. ಸರ್ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದೆ ಅಂತ ನಾನು ಭಾವಿಸ್ಕೊಂಡು ಮುಂದುವರಿತಾ ಇದ್ದೀನಿ. ಕೇಳಿಸುತ್ತೆ ಸರ್. ಆತ್ಮೀಯರೇ, ನಮ್ಮ ದೈನಂದಿನ ಅನುಭವವನ್ನು ನಾವು ಗಮನಿಸಿದರೆ ಮನುಷ್ಯನಿಗೆ ಒಮ್ಮೆ ಹುಟ್ಟು ಬರುತ್ತೆ, ಒಮ್ಮೆ ಸಾವು ಬರುತ್ತೆ ಅನ್ನುವಂಥದ್ದು ಸಾಮಾನ್ಯವಾದ ನಮ್ಮ ಅನುಭವ. ಆದರೆ ಒಂದರ್ಥದಲ್ಲಿ ಅನೇಕ ಸಂಗತಿಗಳು ಹುಟ್ಟುತ್ತಾ ಇರುತ್ತವೆ, ಸಾಯ್ತಾ ಇರುತ್ತೆ. ಉದಾಹರಣೆಗೆ, ನಾನು ಉಸಿರನ್ನು ಒಳಕ್ಕೆ ಸೆಳೆದುಕೊಂಡಾಗ ನನಗೆ ಆತ್ಮಶಕ್ತಿ ಬಂದ್ಬಿಟ್ಟು ಮನಸ್ಸಿಗೆಲ್ಲ ಲವಲವಿಕೆ ಬಂದ್ಬಿಟ್ಟು ಅದು ಒಂದು ರೀತಿಯಲ್ಲಿ ಹುಟ್ಟು. ಮತ್ತೆ ಗಾಳಿಯನ್ನು ಹೊರ ಹಾಕಿದಾಗ ಅದು ಒಂದು ರೀತಿಯಲ್ಲಿ ಸಾವು. ಯಾಕೆಂದ್ರೆ ನಾವು ಆಕ್ಸಿಜನ್ ಕೊರತೆಯನ್ನು ಇಡೀ ನಮ್ಮ ದೇಹ ಶ್ವಾಸಕೋಶದಲ್ಲೇ ಅನುಭವಿಸುತ್ತೆ, ಬೇರೆ ಕಡೆಯಲ್ಲೂ ಅನುಭವಿಸುತ್ತೆ. ಹಾಗಾಗಿ ಉಸಿರಾಟವು ಒಂದು ರೀತಿಯಲ್ಲಿ ಹುಟ್ಟು ಮತ್ತು ಸಾವು, ಸಾವನ್ನ ನಾಟ್ಯೀಕರಿಸಿ ತೋರಿಸ್ತಾ ಇದೆ. ಆದರೆ ನಾವು ಎಂದೂ ಹುಟ್ಟಿನ ನೋವನ್ನಾಗ್ಲಿ ಸಾವಿನ ನೋವನ್ನಾಗ್ಲಿ ಆರೋಗ್ಯವಂತರ ಯಾರು ಕೂಡ ಉಸಿರಾಟದಲ್ಲಿ ಅನುಭವಿಸೋದೇ ಇಲ್ಲ. ಯಾಕೆಂದ್ರೆ ನಮಗೆ ಉಸಿರಾಟದಲ್ಲಿ ಪ್ರಾಣ ಸಂಕಟ ಇಲ್ಲ. ಪ್ರಾಣ ಯಾವ ಸಂಕಟವನ್ನು ನಮಗೆ ಉಂಟು ಮಾಡೋದಿಲ್ಲ. ಆದ್ರಿಂದ ನಾವೇನಾಗುತ್ತೆ ಅಂತಂದ್ರೆ ಪ್ರಾಣ ಸಂಕಟವಿಲ್ಲದೆ ಉಸಿರಾಡ್ತೀವಿ. ಆದರೆ ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಒಂದು ಹುಟ್ಟು ಸಾವನ್ನು ಹೇಳಿದ್ದಾಯ್ತು, ಈಗ ಎರಡನೇ ಹುಟ್ಟು ಸಾವಿಗೆ ಬರ್ತೀನಿ. ನಾವು ಗಾಳಿಯನ್ನು, ಉಸಿರಾಡುವ ಗಾಳಿಯನ್ನು ಧ್ವನಿ ಪೆಟ್ಟಿಗೆಯ ಮೂಲಕ ಹೊರಹಾಕಿದರೆ ಅದು ಶಬ್ದ ಆಗುತ್ತೆ, ಮಾತಾಗುತ್ತೆ. ಆ ಮಾತು ಒಂದು ರೀತಿಯಲ್ಲಿ ಮೌನದಿಂದ ಹುಟ್ಟಿದ್ದು. ನನ್ನ ಮನಸ್ಸಿನಲ್ಲಿದ್ದ ಮೌನ ಮೊದಲು ಆವೇಶವಾಗುತ್ತೆ, ಆವೇಶ ಮಾತಾಗುತ್ತೆ, ಆಮೇಲೆ ಏನಾಗುತ್ತೆ, ಆ ಮಾತು ಹೊರಬರುತ್ತೆ. ಉಸಿರಾಟದ ಆರಾಮ ಮಾತಾಡುವಾಗಿರೋದಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ನಂಗೆ ಸುಸ್ತಾಗ್ಬಿಡುತ್ತೆ. ಅಂದ್ರೆ ಏನಾಯ್ತು, ಮಾತು ಕೂಡ ಉಸಿರಾಟದ ಪರಿಣಾಮವಾಗಿಯೇ ಆದರೂ ಕೂಡ ಮಾತಿನಲ್ಲಿ ಕೊಂಚ ಆಯಾಸ ಆಗುತ್ತೆ. ಯಾಕಾಗತ್ತೆ ಅನ್ನೋದು ಅತ್ಯಂತ ಕುತೂಹಲದ ಸಂಗತಿ. ನಾವು ಮಾತಾಡಬೇಕು ಅಂತ ಯಾವಾಗ ಒತ್ತಾಸೆ ಬರುತ್ತೆ, ನೀವೇ ಕಲ್ಪಿಸ್ಕೊಳ್ಳಿ. ನೀವು ಮಾತನಾಡಬೇಕೆಂಬ ಒತ್ತಾಸೆ ಯಾವ ಸಂದರ್ಭದಲ್ಲಿ ಬಂತು ಅಂತ. ಯಾವಾಗ ನನ್ನ ಆವೇಶವನ್ನು ವ್ಯಕ್ತಪಡಿಸ್ತೀನೋ, ಬೆಳೆಸ್ಬೇಕು ಅನ್ಸತ್ತೋ, ಅವಾಗ ಮಾತಾಡ್ತೀವಿ ಅಲ್ವಾ. ಸಿಟ್ಟು ಬಂದ್ಬಿಟ್ರೆ ನೀನ್ ಪಿಂಡ ಅಂತೀವಿ. ಅವಾಗ ಅಷ್ಟಾವೇಶ ಇದೆ ನನ್ನ ಹತ್ರ, ಅದನ್ನು ಹೊರ ಹಾಕೋದಕ್ಕೆ ಆಡ್ತೀವಿ. ಇಲ್ಲ, ಇನ್ಯಾರಾದ್ರೂ ನನ್ನನ್ನು ಕೆರಳಿಸಿರ್ತಾರಲ್ಲ ಆವೇಶವನ್ನ, ಆ ಆವೇಶವನ್ನ ಕೆರಳಿಸಿದಾಗಲೂ ಕೂಡ ಅದನ್ನ ತಟಸ್ಥಗೊಳಿಸೋದಕ್ಕೂ ನಾವು ಮಾತಾಡ್ತೀವಿ. ಆದ್ದರಿಂದ ನಿಶ್ಚಲವಾಗಿ, ನಿಶ್ಚಿತವಾಗಿ, ಯಾವ ಆಯಾಸವೂ ಇಲ್ಲದ ಉಸಿರಾಟವನ್ನ ಆಯಾಸ ಮಾಡೋದು ಯಾವುದು? ಮಾತು. ಮಾತು ಯಾಕೆ ಆಯಾಸ ಮಾಡುತ್ತೆ? ಆವೇಶಕ್ಕೆ. ಆದ್ದರಿಂದ ಆವೇಶ ನಮ್ಮನ್ನ ಅನಗತ್ಯವಾಗಿ ಆಯಾಸಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆದರೆ ಕಾವ್ಯಗಳಲ್ಲೂ ಆಯಾಸ ಇರುತ್ತೆ. ಕಾವ್ಯಗಳಲ್ಲಿ ಯಾವುದೇ ಒಂದು ಭಾವದ ಉತ್ಕರ್ಷ ಆಗೋ ಹಾಗೆ ಕಾವ್ಯ ಬರೀತಾರೆ. ಹಾಗೆ ನೋಡಿದ್ರೆ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಒಂದು ಹೇಳಿಕೆ ಇದೆ. ಯಾವ ವಾಕ್ಯ ಅದರಲ್ಲಿ ತನ್ನ ಒಂದು ರಸವನ್ನು ತುಂಬಿಕೊಂಡಿರುತ್ತೋ ಅದನ್ನ ಕಾವ್ಯ ಅಂತ ಕರೀತಾರೆ.
ಆವೇಶ ರಸ ಇವೆರಡೂ ಕೂಡ ಪರಸ್ಪರ ವೈರಿಗಳಲ್ಲ, ಪರಸ್ಪರ ಪೂರಕಗಳು. ಆವೇಶವೇ ಒಂದು ರೀತಿಯಲ್ಲಿ ರಸವಾಗಿ ಹೊರಹೊಮ್ಮತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆದ್ರಿಂದ ಕಾವ್ಯ ವಿಮರ್ಶೆ ಮಾಡೋರು, ಕಾವ್ಯ ಮೀಮಾಂಸಕರು ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂದಾಗ ಬದುಕಿಗೆ ಒಂದು ರಸವನ್ನು ಊಡಿಸುವುದೇ ಕಾವ್ಯದ ಗುರಿ ಅಂತ ಹೇಳಿದರು. ಈಗ ನೋಡಿ, ನಾವು ಉಸಿರಾಡ್ತಾ ಇದ್ದೀವಿ, ಯಾರ ಹತ್ರನೂ ಮಾತಾಡಲ್ಲ, ಏನು ಇಲ್ಲ ಅಂದ್ರೆ ತುಂಬಾ ನೀರಸ ಅನ್ಸತ್ತಲ್ವಾ? ಅಥವಾ ಆಡು ಭಾಷೆಯಲ್ಲಿ ಹೇಳಿದ್ರೆ ಬೋರ್ ಆಗುತ್ತಲ್ವಾ? ಉಸಿರಾಡ್ತಾ ಇದ್ರೆ ಬೋರ್ ಆಗುತ್ತೆ. ಯಾರು ಮಾತಾಡಿದ್ರೆ ಆ ಬೋರ್ಡಮ್ ಹೋಗುತ್ತೆ. ಆದ್ದರಿಂದ ಒಂದಂಶ ಗಮನಿಸಿ, ಆವೇಶವಿಲ್ಲದೆ ಹೋದರೆ ಅದು ಒಂದು ರೀತಿಯಲ್ಲಿ ನೀರಸತೆ, ಆಯಾಸ. ಆವೇಶವಿದ್ದರೆ ಆ ಆವೇಶವನ್ನು ನಿಯಂತ್ರಣ ಮಾಡುವಾಗ ಆಯಾಸ. ಅಂತೂ ಮನುಷ್ಯ ಒಬ್ಬನೇ ಇದ್ದಾಗ್ಲೂ ಆಯಾಸ ಪಡ್ತಾನೆ, ಮಾತಾಡ್ದಾಗ್ಲೂ ಆಯಾಸ ಪಡ್ತಾನೆ ಅನ್ನೋದು ವಿರುದ್ಧವಾದ ಲಕ್ಷಣಗಳಲ್ಲಿಯೂ ಒಂದೇ ಪರಿಣಾಮ ಕಾಣೋದನ್ನ ನಾವು ನೋಡ್ಬೋದು. ಆದ್ದರಿಂದ ರಸ ಅಂದ್ರೆ ಏನು ಅನ್ನುವಂತಹದ್ದಕ್ಕೆ ನಾನು ಹೋಗೋಕ್ ಮುಂಚೆ ಇನ್ನೂ ಒಂದ್ ಸ್ವಲ್ಪ ಪೀಠಿಕೆಯ ಅಂಶಗಳನ್ನ ಹೇಳಬೇಕಾಗಿದೆ. ಈಗ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೃದಯ ಮತಿ ಸತಿಪತಿಗಳಂತೆ ಒಂದಾಗಿರಲು ಬದುಕು ರಸ ತರ್ಕ ಐಕ್ಯ ಮಂಕುತಿಮ್ಮ ಅಂತ ಹೇಳ್ತಾರೆ. ರಸ ತರ್ಕ ಐಕ್ಯವಾಗಬೇಕು ಅಂತ. ತರ್ಕ ಯಾವುದು? ಮತಿ ಅಂದ್ರೆ ಬುದ್ಧಿ. ಹೃದಯ ಅನ್ನೋದು ರಸ. ಹೃದಯ ಮತಿ ಒಂದಾಗಿದ್ರೆ ರಸ ತರ್ಕ ಐಕ್ಯ ಅಂದಮೇಲೆ ತರ್ಕ ಅನ್ನೋದು ಮಿದುಳಿಗೆ ಸಂಬಂಧಪಟ್ಟಿದ್ದು ಅಥವಾ ಬುದ್ಧಿಗೆ ಸಂಬಂಧಪಟ್ಟದ್ದು, ರಸ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಅಂದ್ರೆ ಹೃದಯದಲ್ಲಿ ಇಮೋಷನಲ್ ಕಾಂಪೋನೆಂಟ್ ಇರುತ್ತೆ ಅನ್ನೋವಂಥದ್ದು ನಮ್ಗೆ ಎಲ್ಲ ಗೊತ್ತಿರುವಂಥದ್ದು. ಈಗ ಹೃದಯದ ಚಿತ್ರ ಬರದು ಅಂದ್ರೆ ಅಲ್ಲಿ ಒಂದು ಪ್ರೀತಿಯ ರಸ ಉಕ್ಕಿದೆ ಅನ್ನೋವಂಥದ್ದನ್ನ ನಾವು ಸೂಚಿಸ್ತೀವಿ. ಸೊ ಹೀಗಾಗಿ ರಸಕ್ಕೂ ಆವೇಶಕ್ಕೂ ಸಂಬಂಧಪಟ್ಟಿದೆ. ಕುವೆಂಪು ಅವರು ರಸಾವೇಶ ಅಂತ ಪದ ಬಳಸ್ತಾರೆ. ಒಂದು ರೀತಿಯಲ್ಲಿ ಆವೇಶದಿಂದ ಮೂಡಿದ ರಸ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ಆವೇಶವೇ ರಸವಾಗುತ್ತೆ ಅನ್ನೋದು ಅಲ್ಲಿ ಸೂಚನೆ ಬರುವಂಥದ್ದು. ಇನ್ನೊಂದು ಮಂಕುತಿಮ್ಮನ ಕಗ್ಗದ ಪದ್ಯದ ಕಡೆಗೆ ನಿಮ್ಮ ಗಮನವನ್ನ ಸೆಳೀತಾನೆ. ಆ ಪದ್ಯದ ಸಂಖ್ಯೆ ಬೇಕಾದ್ರೂ ಹೇಳ್ತೀನಿ, ಗುರ್ತಾಕೊಂಡಿದ್ದೀನಿ. ಯಾವ್ದಪ್ಪ ಅಂದ್ರೆ 434ನೇ ಪದ್ಯ, ಅಲ್ಲ ಸಾರಿ 64ನೇ ಪದ್ಯ, ಮಂಕುತಿಮ್ಮನ ಕಗ್ಗದ 64ನೇ ಪದ್ಯ. ಅದರಲ್ಲಿ ಏನ್ ಹೇಳ್ತಾರೆ DVG ಅಂದ್ರೆ, ಚಿತ್ತದ ಅನುಭಾವ ಭಾವ ಸಂಭಾವನೆಗಳೆಲ್ಲ ಭತ್ತ. ನನ್ನ ಮನಸ್ಸಿಗೆ ಏನೇನು ಹೊಡೆಯುತ್ತೋ ಪ್ರಪಂಚ ನೋಡಿದಾಗೆಲ್ಲ ಅದೆಲ್ಲ ಭತ್ತ. ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ ತತ್ವ ತಂಡುಲ ದೊರಗುವುದು ಅಂತ ಹೇಳ್ತಾರೆ. ಅದನ್ನ ನಾವು ಜೀವನವನ್ನ ಜಗತ್ತನ್ನ ಹೇಗೆ ಪರಿಭಾವಿಸ್ಬೇಕು ಅನ್ನೋದನ್ನ ನನ್ನ ಮನಸ್ಸಿಗೆ ಏನೇನು ಬರುತ್ತೋ ಪ್ರಪಂಚದ ಬಗ್ಗೆ ಹಾಗೆ ನಡ್ಕೊಂಡ್ರೆ ಭತ್ತ ತಿಂದ ಹಾಗೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು? ಕೊನೆಯಲ್ಲಿ ಅವ್ರು ಹೇಳ್ತಾರೆ ವಿಚಾರ ಅನ್ನೋ ತರ್ಕ ಆಯ್ತು, ಯುಕ್ತಿಗಳು ಕುಟ್ಟೆ ಅಂತ ಹೇಳ್ತಾರೆ. ವಿಚಾರದ ಜೊತೆಗೆ ಯುಕ್ತಿಗಳು ಅಂತ. ಯುಕ್ತಿ ಅಂದ್ರೆ ಜಾಣ್ತನ ಅಂತ ನಮ್ಮ ಸಾಮಾನ್ಯ ಭಾಷೆಯ ಅರ್ಥ. ಆದ್ರೆ ಯೋಗದಿಂದ ಕೂಡಿದ್ದು ಯುಕ್ತಿ ಅಂತ ಆಗುತ್ತೆ. ಅಂದಮೇಲೆ ನಾವು ಈ ರಸವನ್ನ ಕಾಣ್ಬೇಕಾದ್ರೆ ಯೋಗ ಭಾವದಿಂದ ನೋಡ್ಬೇಕು ಅಂತ ಆಯ್ತು. DVG ಒಂದ್ ಕಡೆ ಭಾವ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಭಾವ ಅಪಾಯಕ್ಕೆ ದಾರಿ ಮಾಡಿಕೊಡ್ಬಹುದು. ಆದ್ದರಿಂದ ಆ ಭಾವದ ನಿಯಂತ್ರಣ ಅಥವಾ ಪರಿಷ್ಕರಣ ಮಾಡಿದ್ರೆ ರಸ ಬರುತ್ತೆ ಅಂತ. ಅದನ್ನ ನಾನು ಹೇಳ್ಬೇಕಾದ್ರೆ, ಈ ಕೋವಿಡ್ ಆದಾಗ ಒಂದು ಲಸಿಕೆ ನಮ್ಗೆಲ್ಲ ಹಾಕಿದ್ರು. ಏನ್ ಮಾಡಿದ್ರು ಅವರು? ಕೋವಿಡ್ ಕಾರಕವಾದಂಥ ಸೂಕ್ಷ್ಮ ಜೀವಿಯನ್ನ ನಿಸ್ಸತ್ವಗೊಳಿಸಿ ಆ ಸೂಕ್ಷ್ಮ ಜೀವಿ ಇನ್ನೇನು ಕೆಲಸ ಮಾಡಲಾರದು ಅಂತ ಆದಾಗ ಅದನ್ನೇ ನಮಗೆ ಚುಚ್ಚಿದ್ರು. ಆಗ ಏನಾಯ್ತು ಅಂದ್ರೆ ನಮ್ಮ ದೇಹ ಆ ನಿಸ್ಸತ್ವದ ಕೋವಿಡ್ನ ಗೆದ್ದ ಮೇಲೆ ಸತ್ವಯುತ ಕೋವಿಡ್ನ ವೈರಸ್ ಬಂದ್ರು ಗೆಲ್ಲಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಆವೇಶ ಅನ್ನೋದನ್ನ ನಾವು ರೋಗಕಾರಕ ಬ್ಯಾಕ್ಟೀರಿಯಾ ಅಂತ ಕರೆಯೋದಾದ್ರೆ ರಸವನ್ನ ಏನಂತ ಕರಿಬಹುದು? ಲಸಿಕೆ ಅಂತ ಕರಿಬಹುದು. ಆದ್ದರಿಂದ ಈ ಯಾವುದು ನಮಗೆ ರೋಗ ಉಂಟು ಮಾಡುತ್ತೋ, ನಮ್ಮ ವೈರಿ ಇದೆಯೋ, ಅದನ್ನ ನಿಸ್ಸತ್ವಗೊಳಿಸ್ಬಿಟ್ರೆ ಅದು ನಮಗೆ ಪ್ರಯೋಜಕವಾದಂತ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವುದು ರೋಗಕಾರಕೋ ಅದೇ ಲಸಿಕೆ ಆಗಬಲ್ಲದು
ಅನ್ನುವ ಒಂದು ಸೂಚನೆ ಇದೆ. ಆದ್ದರಿಂದ ಈಗ ನಾವು ಏನ್ ಮಾಡ್ಬೇಕಾಗತ್ತೆ, ರಸ ಅಂದ್ರೆ ಆವೇಶ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ಆವೇಶವನ್ನ ರಸವಾಗಿಸುವುದು ಹೇಗೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಲಸಿಕೆ ತಯಾರಿಸ್ಬೇಕಲ್ಲ ನಾವು, ಅದರಿಂದ ಈ ಎರಡು ಅಂಶನೂ ನಾವು ತಿಳ್ಕೊಬೇಕಾಗತ್ತೆ. ಒಂದು, ಆವೇಶ ಅಂದ್ರೆ ಏನು, ಆವೇಶ ಇದೆಯಲ್ಲ, ಆವೇಶವನ್ನ ರಸ ಮಾಡೋದು ಹೇಗೆ ಅನ್ನುವಂಥದ್ದು. ಆವೇಶ ನಾವು ಕಳ್ಕೊಳ್ಳೋಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿರ್ತಿರ್ತೀವಿ, ನಮಗೆ ಗೊತ್ತೇ ಇಲ್ಲ. ಸುಮ್ಮನೆ ಕೂತಿದ್ರೆ ಬೋರ್ ಆಗುತ್ತೆ ಅಂತ ಇದನ್ನ ಯಾವುದು ಫೇಸ್ಬುಕ್ ತಿರುಗಿಸ್ತೀವಿ, ಅಲ್ಲಿ ಏನಾದ್ರು ನಂಗೆ ಆವೇಶ ಸಿಗುತ್ತಾ ಅಂತ. ಟಿವಿ ನೋಡ್ತೀವಿ, ಆ ಸೀರಿಯಲ್ ಅಲ್ಲಿ ಏನಾದ್ರು ಆವೇಶ ಇರುತ್ತಾ ಅಂತ. ಆವೇಶವನ್ನು ಆಮದು ಮಾಡಿಕೊಳ್ಳುವ ಚಟ ನಮಗೆ ಬಂದ್ಬಿಟ್ಟಿದೆ. ಆದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಆವೇಶ ಕೆಂಡ ಇದ್ದ ಹಾಗೆ, ದೂರ ಇಡಿ, ಅಪಾಯ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ಯಸ್ಮಾನ್ನೋ ದ್ವಿಜತೆ ಲೋಕೋ, ಯಾರು ಲೋಕದಿಂದ ಆವೇಶಕ್ಕೆ ಒಳಗಾಗುವುದಿಲ್ಲವೋ, ಲೋಕೋ ನೋ ದ್ವಿಜೋ ಸಹ, ಅಂದ್ರೆ ಲೋಕ ಯಾರಿಂದ ಆವೇಶಕ್ಕೆ ಒಳಗಾಗೋದಿಲ್ವೋ, ಅಂದ್ರೆ ನಾನು ಆವೇಶಕ್ಕೆ ಒಳಗಾಗಬಾರ್ದು, ಯಾರನ್ನು ಆವೇಶಕ್ಕೆ ಒಳಗಾಡಿಸಬಾರ್ದು ಅಂತ ಇರ್ತಾನೋ ಅಂಥ ಭಕ್ತ ನನಗೆ ತುಂಬಾ ಪ್ರಿಯವಾದವನು ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ. 12ನೇ ಅಧ್ಯಾಯದ 15ನೇ ಶ್ಲೋಕ ಇದು. ಆದ್ದರಿಂದ ಆವೇಶದ ವಿರೋಧಿ ಕೃಷ್ಣ, ನಾವು ಆವೇಶದ ಚಟಕ್ಕೆ ಬಲಿಯಾದವರು. ಆದ್ರೂ ನಾವು ಭಗವದ್ಗೀತೆ ಓದ್ಬಿಟ್ಟು ಭಗವದ್ಗೀತೆ ತರ ನಡ್ಕೋತೀವಿ ಅಂತ ಹೋಗ್ತೀವಿ, ನಮಗ್ ಗೊತ್ತೇ ಇಲ್ಲ. ಆವೇಶ ಒಳ್ಳೆಯದೇ ಕೆಟ್ಟದ್ದೇ ಅನ್ನೋದು ಚರ್ಚಾಸ್ಪದವಾದದ್ದು. ಕೆಟ್ಟದ್ದು ಯಾಕೆ ನನಗೆ ಕಾಯಿಲೆ ಉಂಟು ಮಾಡುತ್ತೆ, ಒಳ್ಳೇದು ಯಾಕೆ, ಅದರಿಂದಲೇ ಲಸಿಕೆ ತಯಾರಿಸ್ಬೇಕು ನಾನು. ಆದ್ರಿಂದ ಈ ಎರಡು ದೃಷ್ಟಿಯನ್ನು ಕೂಡ ನಾನು ನಿಮ್ಗೆ ಸ್ಪಷ್ಟ ಮಾಡಿಸುವ ದೃಷ್ಟಿಯಿಂದ, ನಮ್ಮ ದೈನಂದಿನ ಅನುಭವಗಳಲ್ಲಿ ನಿರಂತರವಾಗಿ ನಾವು ಆಮದು ಮಾಡ್ಕೋತಾ ಇರುವಂತಹ ಆವೇಶವನ್ನ ರಸವಾಗಿಸುವುದು ಹೇಗೆ ಅನ್ನೋದನ್ನ ಹೇಳ್ತಿದ್ದೀನಿ ಹೊರತು ಕಾವ್ಯದ ರಸವನ್ನ ಆಸ್ವಾದನೆ ಮಾಡೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಈಗ ಸದ್ಯದಲ್ಲಿ ನಮ್ಗಿನ್ನೂ ಆವೇಶಕ್ಕೂ ರಸಕ್ಕೂ ಏನ್ ವ್ಯತ್ಯಾಸ ಅನ್ನುವಂಥದ್ದು ಸ್ಪಷ್ಟ ಆಗಿಲ್ಲದೆ ಇರೋದ್ರಿಂದ ಈಗ ಸದ್ಯದಲ್ಲಿ ನಾವು ಇಷ್ಟು ತಿಳ್ಕೊಂಡಿದ್ದೀವಿ. ಆವೇಶವಿಲ್ಲದೆ ರಸವಿಲ್ಲ, ಆವೇಶ ಅಪಾಯ, ರಸ ಉಪಾಯ. ಅಪಾಯವನ್ನು ಉಪಾಯವಾಗಿಸುವುದು ಹೇಗೆ ಅನ್ನುವಂಥದ್ದು ಎಷ್ಟು ಸ್ವಾರಸ್ಯಕರವಾದ ವಿಷಯ. ಅದಕ್ಕೆ ನಾನು ಇದನ್ನ ಜಾಲ ಚರ್ಚೆಯಲ್ಲಿ ಆಯ್ಕೆ ಮಾಡಿಕೊಂಡೆ. ಅದಕ್ಕೆ ಮಾಡೋಕ್ ಮುಂಚೆ ಪ್ರಾಣಾಯಾಮದ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿದೆ. ಯಾಕೆಂದ್ರೆ ಉಸಿರಾಟದ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಾದ್ರೆ ಅದು ಗೊತ್ತಾಗತ್ತೆ ಅಂತ. ನೋಡಿ, ನೀರಸವಾದ ಉಸಿರಾಟ ಮೊದಲು ಮಾತಾಡಿಸುವಂತೆ ಆವೇಶದಿಂದ ಇದು ಪ್ರಚೋದನೆ ಕೊಡುತ್ತೆ. ಇನ್ನೂ ರೇಗಿಸಿದ್ರೆ ಆ ಉಸಿರಾಟ ಹಸುವೆ ಉಂಟು ಮಾಡುತ್ತೆ. ಅನ್ನ ತಿಂತೀವಿ ನಾವು, ಆಗ ಅನ್ನದ ಜೊತೆಗೆ ನಾಲ್ಗೆ ರುಚಿನೂ ಪ್ರಚೋದಿಸುತ್ತೆ. ಆದ್ದರಿಂದ ಉಸಿರಾಟ ಆಯಾಸವಲ್ದಿದ್ರೂ ಉಸಿರಾಟದ ಪರಿಣಾಮವಾಗಿ ನಮ್ಮ ಮನದಲ್ಲಿ ಮೂಡುವ ಚಪಲಗಳೆಲ್ಲ, ಹಸಿವೆಗಳೆಲ್ಲ ಒಂದು ರೀತಿಯಲ್ಲಿ ಆಯಾಸ. ಕಣ್ಣಿಗೆ ನಾನು ಒಂದು ಸಿನಿಮಾ ನೋಡ್ಬೇಕು ಅಂದ್ರೆ ನೋಡೋವರೆಗೂ ಅದು ಬಿಡೋದಿಲ್ಲ, ಮನಸ್ಸನ್ನ ಪ್ರಾಣ ತೆಗಿತಿರುತ್ತೆ. ಅದರಿಂದ ಆಯಾಸಕರವಾದಂತ ಇಂದ್ರಿಯಗಳು. ನಾವು ಅನ್ಕೊಂಡಿದೀವಿ ಹಸಿವಿನ ಅಂಗ ಯಾವುದು ಅಂದ್ರೆ ಹೊಟ್ಟೆ ಅಂತ. ಆದ್ರೆ ಕಣ್ಣು ಕೂಡ ಹಸಿವೆಯ ಅಂಗವೇ, ಕಿವಿಯೂ ಕೂಡ ಹಸಿವೆಯ ಅಂಗೆ, ನಾಲಿಗೆಯೂ ಕೂಡ ಹಸಿವೆಯ ಅಂಗವೇ ಅನ್ನೋದು ಈಗಾಗಲೇ ನಾನು ಚರ್ಚೆ ಮಾಡಿದ್ದೀನಿ. ಈಗ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಆ ದೃಷ್ಟಿಯಿಂದ ನಾವು ಇಲ್ಲಿ ಮೊದಲು ಸ್ಪಷ್ಟ ಮಾಡ್ಕೋಬೇಕಾದ್ದೇನಪ್ಪಾ ಅಂತಂದ್ರೆ, ಆವೇಶ ಇರುವಂತದ್ದು ಇದೆಯಲ್ಲ, ಅದು ಆಯಾಸ ಅಂದ್ರೂ ನಾವ್ ಯಾಕೆ ಹೀಗೆ ಆಸೆ ಪಡ್ತಾ ಇದೀವಿ ಆಯಾಸಕ್ಕೆ? ಸುಮ್ನಿರಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ನೀರಸತೆ ಇಲ್ಲ. ನಮ್ಮ ಲಕ್ಷ್ಮಣರಾಯರು ಯಾವಾಗ್ಲೂ ಹೇಳೋರು ಏನಂದ್ರೆ, ನಂಗೆ ತುಂಬಾ ಬೋರ್ ಆಗ್ತಿದೆ, ಯಾರನ್ನಾರು ಬೈಯೋಣ ಬನ್ನಿ ಅಂತ. ಅವ್ರು ಏನ್ ದ್ವೇಷದ ಮೇಲೆ ಬೈಯೋದಲ್ಲ, ಅದು ಬೋರ್ ಆಗ್ತಿರೋದು ಕಳ್ಕೊಳ್ಳೋದಕ್ಕೆ ಯಾರನ್ನಾರು ಬೈಯೋದು. ಯಾರನ್ನಾರು ಹೊಗಳಿದ್ರೆ ಸಮಾಧಾನ ಆಗಲ್ಲ. ಮಾಸ್ಟರ್ ಹಿರಣ್ಯ ನಾಟಕ ಬೈಯೋದಿತ್ತಲ್ಲ, ಅದು ಜನಪ್ರಿಯವಾದ ಹಾಗೆ ರಾಮಾಯಣ ನಾಟಕ ಮಾಡಿದ್ರೆ ನಮ್ಗೆ ಜನಪ್ರಿಯ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಬೈಯೋಕೆ ಅವಕಾಶವಿಲ್ಲ, ಅಲ್ಲಿ ಬೈಯೋಕೆ ವಿಪರೀತ ಅವಕಾಶ ಇದೆ. ನಮ್ಮ ಪರವಾಗಿ ನಾಯಕ ನಟನೆ ಎಲ್ಲರನ್ನೂ ಬೈತಾರೆ. ಇರ್ಲಿ ಬಿಡಿ. ಈಗ ನಾವು ಆವೇಶವನ್ನ ಗುರುತಿಸುವುದು ಹೇಗೆ? ನನ್ನ ಮನಸ್ಸಿನಲ್ಲಿ ಮೂಡುವ ಆವೇಶ ಇರಲಿ, ನನ್ನ ಸುತ್ತಮುತ್ತಲಿನವರ ಮನಸ್ಸಿನಲ್ಲಿ ಮೂಡುವ ಆವೇಶವನ್ನ ನಾವು ಗುರುತಿಸುವುದು ಹೇಗೆ ಅನ್ನೋದ್ರಿಂದ ಪ್ರಾರಂಭ ಮಾಡ್ಬೇಕಾಗತ್ತೆ. ನಾವು ಹೋಗ್ತಾ ಇರ್ತೀವಿ ರಸ್ತೆಯಲ್ಲಿ, ಯಾರೋ ಎದುರಿಗೆ ಸಿಗ್ತಾರೆ, ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ ಅಂತ ಇಟ್ಕೊಳ್ಳೋಣ. ಆಗೇನಾಗುತ್ತೆ, ಕಣ್ಣಲ್ಲಿ ನೀರು ಬರ್ತಿದ್ದದ್ ನೋಡ್ದಾಗೆ ಅವ್ರಿಗೆ ಯಾಕೋ ಏನೋ ದುಃಖ ಆಗಿರ್ಬೇಕು,
ಯಾರಿಗೂ ಹೇಳ್ಕೊಳ್ಳಾರ್ದೆ ಕಣ್ಣಲ್ಲಿ ನೀರು ಸುರಿಸ್ತಾರೆ ಅಂತ ಹೇಳ್ತಾರೆ. ಅದನ್ನ ಭಾವ ಅಂತ ಕರೀತಾರೆ. ಭವದಿಂದ ಉಂಟಾದದ್ದು ಭಾವ. ಲೋಕವನ್ನ ಗಮನಿಸಿದಾಗ ನನ್ನ ಮನಸ್ಸಿನಲ್ಲಿ ಉಂಟಾದ ಏರುಪೇರಿಗೆ ಕಾರಣವಾದ ಸಂಗತಿ ಯಾವುದು? ಭಾವ ಅಂತ ಕರೀತಾರೆ. ಆಮೇಲೆ ಏನಾಗುತ್ತೆ, ಯಾಕೆ ಹೇಳ್ತಿರ್ಬೋದು ಅಂತ ಮನಸ್ಸು ಹುಡ್ಕಕ್ ಹೋಗುತ್ತೆ, ಸಿಗಲ್ಲ ಉತ್ತರ. ನಾವೇ ಕೇಳ್ತೀವಿ, ಯಾಕೆ ಮಗು ಹೊಳ್ತಾ ಇದೀಯಾ ನೀನು? ಒಂದ್ ಮಗು ಹೊಳ್ತಾ ಇದೆ ಅಂದ್ರೆ ಯಾಕೆ ಮಗು ಹೊಳ್ತಾ ಇದೀಯಾ ಅಂತ ಅದನ್ನ ಸ್ಪಷ್ಟ ಮಾಡ್ಕೋದೆ. ಅದನ್ನ ವಿಭಾವ ಅಂತ ಕರೀತಾರೆ. ಅಂದ್ರೆ ಭಾವ ಅನ್ನೋದು ಇಂದ್ರಿಯ ಮಟ್ಟದ್ದು, ವಿಭಾವ ಅನ್ನುವಂಥದ್ದು ಮನಸ್ಸಿನ ಮಟ್ಟದ್ದು. ಆದ್ರಿಂದ ನಮ್ಮ ಪ್ರಪಂಚ ನಮ್ಮನ್ನ ಕಲಕಿತಲ್ಲ, ಮೊದಲು ಇಂದ್ರಿಯವನ್ನು ಕಲ್ಕತ್ತೆ, ಆಗ ಭಾವ ಸೃಷ್ಟಿಯಾಗುತ್ತೆ. ಆಮೇಲೆ ಯಾವ್ದನ್ನ ಕಲ್ಕತ್ತೆ? ಮನಸ್ಸನ್ನ ಕಲ್ಕತ್ತೆ, ವಿಭಾವ ಸೃಷ್ಟಿಯಾಗುತ್ತೆ. ಆ ವಿಭಾವ ಇದೆಯಲ್ಲ, ಭಾವದಷ್ಟು ಸ್ಪಷ್ಟವಿಲ್ಲ. ಕಣ್ಣೀರು ನೋಡಿ ಹೇಳ್ತಾ ಇರೋದನ್ನ ಬಗ್ಗೆ ನನಗೆ ಸ್ಪಷ್ಟವಾಗಿ ಗೊತ್ತು. ಕಣ್ಣೀರು ಯಾಕಿದೆ ಅಂತ ಆ ಮಗು ಹೇಳಿದ್ದು ನನಗೆ ಬೇರೆ ತರ ಅರ್ಥ ಆಗ್ಬೋದು. ಅದರಿಂದ ವಿಭಾವದಲ್ಲಿ ಸ್ವಲ್ಪ ಗೊಂದಲ ಇದೆ. ಆದರೆ ಅದು ಮಾತನಾಡುವಂತೆ ಪ್ರೇರೇಪಿಸ್ತು ನೋಡಿ ಮಗು ಅಳೋದ್ರಿಂದ. ಅದನ್ನ ಮಾತಿನಿಂದ ನಾವು ಎರವಲು ಪಡ್ಕೊಂಡಂತಹ ವಿಭಾವ. ಮುಂದಕ್ಕೆ ಅದನ್ನ ಬುದ್ಧಿ ಯೋಚನೆ ಮಾಡುತ್ತೆ. ಬುದ್ಧಿ, ಆಮೇಲೆ ಬುದ್ಧಿಗೆ ಮೀರಿದ್ದು ನಾನು ದೇಹವಲ್ಲ ಅನ್ನುವ ಭಾವ ಆಲೋಚನೆ ಮಾಡೋಕೆ ಶುರು ಮಾಡುತ್ತೆ. ಆಗ ನಾನೇ ನನ್ನ ದೇಹ ಅಲ್ಲ, ಆ ದೇಹದಲ್ಲಿ ನಾನು ಅನ್ನೋದು ಮನಸ್ಸು ಅಲ್ಲ. ಯಾಕೆಂದ್ರೆ ಮನಸ್ಸು ಸೂಕ್ಷ್ಮ ಶರೀರವೇ, ದೇಹವು ಸ್ಥೂಲ ಶರೀರವೇ ಅಂತ ನೋಡಿದಾಗ ಒಂದು ರೀತಿಯ ಪರಿಪಕ್ವತೆ ಕಂಡು ಆಗ ಅದು ನಮ್ಗೆ ಆ ದುಃಖವನ್ನು ಕುರಿತ ಧೋರಣೆ ಸ್ವಲ್ಪ ಬದಲಾಗುತ್ತೆ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದ್ದು ಅಂದ್ರೆ ಭಾವ ವಿಭಾವ ಅನುಭಾವ ಸಂಯೋಗ ರಸ ನಿಷ್ಪತ್ತಿ ಅಂತ ಹೇಳಿರೋದು. ಇನ್ನೊಂದು ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿದ್ದಾರೆ. ಅಂದ್ರೆ ಆತ್ಮದ ಹಂತದಲ್ಲಿ ನಾನು ಈ ದೇಹವಲ್ಲ, ಪ್ರಕೃತಿ ನನಗೆ ಕೊಟ್ಟಿರುವ ಚೈತನ್ಯ, ಪ್ರಕೃತಿಯನ್ನು ನೋಡುವ ಚೈತನ್ಯ ಅನ್ನೋ ಧೋರಣೆಯಿಂದ ಆವೇಶಗಳನ್ನು ನೋಡಿದರೆ ಆವೇಶ ತಾನಾಗೆ ತಗ್ಗುತ್ತೆ. ಇಲ್ದಲೇನೆ ಹೋದ್ರೆ ಅದು ಕಷ್ಟ ಆಗುತ್ತೆ. ಇದು ತುಂಬಾ ಮುಖ್ಯವಾದ್ದು. ಅದರಿಂದ ಭಾವವಾಗಿ ಪ್ರವೇಶಿಸಿ ವಿಭಾವವನ್ನು ಸೃಷ್ಟಿ ಮಾಡಿ ಆಮೇಲೆ ಅನುಭವಕ್ಕೆ ನಮ್ಮನ್ನ ಕರೆದೊಯ್ಯುವ ಕೆಲಸ ಮಾಡಿದ್ರೆ ಆಗ ಆವೇಶ ರಸ ಆಗುತ್ತೆ. ನಾವು ಭಾವದ ಮಟ್ಟದಲ್ಲೇ ಉಳಿದು ಬಿಟ್ವಿ ಅಂತ ಇಟ್ಕೊಳ್ಳೋಣ. ಆಗ ಏನಾಗುತ್ತೆ ಅಂತಂದ್ರೆ ಅದು ಆವೇಶವಾಗೇ ಉಳಿದು ಬಿಡುತ್ತೆ, ಅದು ಲಸಿಕೆ ಆಗೋದಿಲ್ಲ. ಇಲ್ಲಿ ಗಮನಿಸಬೇಕಾದಂಥ ಸಂಗತಿ. ಈಗ ಮುಂದಕ್ಕೆ ಹೋಗೋಣ. ಭಾವದಲ್ಲಿ ಎರಡು ಭಾವ ಇದೆ. ಒಂದು ಸ್ಥಾಯಿ ಭಾವ, ಇನ್ನೊಂದು ಸಂಚಾರಿ ಭಾವ ಅಂತ. ದುಃಖ ಆದಾಗ ಕೆಲವರು ಅಳ್ತಾರೆ, ಕೆಲವರು ಕೂಗ್ತಾರೆ, ಕೆಲವರು ತಲೆ ಚಚ್ಕೋತಾರೆ ಅಸಹಾಯಕತೆಗೆ, ಕೆಲವರು ಮೌನವಾಗಿ ಬಿಡ್ತಾರೆ. ಮಾತಾಡ್ತಿದ್ದವರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ನಾನು ಬಾಲ್ಯದಲ್ಲಿ ನೋಡಿದ ಒಂದು ಚಲನಚಿತ್ರ ಜ್ಞಾಪಕ ಬರುತ್ತೆ, ಅದನ್ನ ನಿಮ್ ಮುಂದೆ ಹಂಚ್ಕೋತೀನಿ. ಇದೇನಪ್ಪ ಇವರು ತತ್ವಶಾಸ್ತ್ರದಲ್ಲಿ ಚಲನಚಿತ್ರ ತಂದು ಅದಕ್ಕೆ ಅವಮಾನ ಮಾಡ್ತಾರೆ ಅಂತ ದಯಮಾಡಿ ಭಾವಿಸ್ಬೇಡಿ. ಅದು ಜೇನುಗೂಡು ಅಂತ ಒಂದು ಚಿತ್ರ. ಅದರಲ್ಲಿ ಅವಳು ಬಾಂಡ್ಲೆ ಕಾದ ಎಣ್ಣೆಗೆ ಆಂಬಡೆ ಮಾಡಿ ಹಾಕ್ತಾ ಇರ್ತಾಳೆ, ಮಸಾಲೆ ವಡೆ ಮಾಡಿ ಕೈಯಲ್ಲಿ ತಟ್ಟಿ ಹಾಕ್ತಿರ್ತಾಳೆ. ಆಗ ಅವಳ ತಂಗಿ ವಿಧವೆ ಇರ್ತಾಳೆ. ಆ ತಂಗಿ ವಿಧವೆಯನ್ನು ಗುಟ್ಟನ್ನ ಬಚ್ಚಿಟ್ಟಿರ್ತಾಳೆ. ಇನ್ಯಾರೋ ಅವಳಿಗೆ ಇವಳ ಮೇಲೆ ಸಿಟ್ಟಿಗೆ ನೀನು ವಿಧವೆ ಅಂತ ಹೇಳಿರ್ತಾರೆ. ಆ ವಿಧವೆ ಅಂತ ಹೇಳಿದಾಗ ಅವಳು ವಿಧವೆ ಅಂತ ಬಿಳಿ ಸೀರೆ ಉಟ್ಕೊಂಡು ಬಂದು ಬಾಗ್ಲಲ್ಲಿ ನಿಂತ್ಕೋತಾಳೆ. ಅವಳು ನೋಡಿದಾಗ ನಾನು ಇಷ್ಟು ದಿವಸ ಬಚ್ಚಿಟ್ಟಿದ್ದ ಗುಟ್ಟು ಬಯಲಾಗ್ಬಿಡ್ತಲ್ಲ ಅಂತಂದ್ಬಿಟ್ಟು ಅವಳು ಬಾಂಡ್ಲೆಗೆ ಆ ಮಸಾಲೆ ವಡೆನ ಹಾಕ್ತಾಳೆ. ಆ ಬಾಂಡ್ಲೆಯಲ್ಲಿ ಕೊತ ಕುದಿಯುತ್ತಲ್ಲ, ಅದು ತೋರಿಸ್ತಾರೆ. ಈ ನಟಿ ಐ ರಿಮೆಂಬರ್ ಪಂಡ್ರಿ ಬಾಯಿ ಮಾಡಲ್ಲ, ಕಿರ್ಚಲ್ಲ, ಏನು ಮಾಡಲ್ಲ. ಆದ್ರೂ ಏನಾಯ್ತು, ಅದು ಅವಳಿಗೆ ದುಃಖ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಭಾವದಲ್ಲಿ ಎರಡು ಬಗೆ, ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ. ಸ್ಥಾಯಿ ಭಾವ, ಸಂಚಾರಿ ಭಾವ ಎರಡೂ ಒಂದನ್ನೇ ಸೂಚಿಸ್ಬೇಕು. ನಾನು ಅಳ್ತಾ ಇರ್ತೀನಿ, ಜೋರಾಗಿ ನಗಕ್ ಶುರು ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಯ್ತು, ಭಾವದ ಹೊಂದಾಣಿಕೆ ಆಗ್ಲಿಲ್ಲ, ರಸ ಸೃಷ್ಟಿ ಆಗೋದೇ ಇಲ್ಲ. ಅದರಿಂದ ಸ್ಥಾಯಿ ಭಾವ ಮತ್ತು ಸಂಚಾರಿ ಭಾವ ಪರಸ್ಪರ ಪೂರಕವಾಗಿ ವಿಭಾವವನ್ನು ಸೃಷ್ಟಿ ಮಾಡುತ್ತೆ. ಆಮೇಲೆ ವಿಭಾವದ ಪರಿಪಕ್ವತೆಗೆ ನಾವು ಹೋಗ್ತೀವಿ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇಲ್ಲಿ ಕೆಲವು ಅಂಶಗಳನ್ನ ನಾನು ಸ್ಪಷ್ಟ ಮಾಡ್ತೇನೆ. ಆವೇಶ ಅನ್ನೋದ್ರಲ್ಲಿ ಏನೇನು ತೊಂದರೆಗಳಿದೆ ಅನ್ನುವಂಥದ್ದು.
ಮೊದಲನೇದು ಆವೇಶ ಮನದ ಮಟ್ಟದ್ದು. ಅಂದ್ರೆ ಏನಂತ ಅರ್ಥ? ಬುದ್ಧಿಯಿಂದ ನಿಯಂತ್ರಣಕ್ಕೊಳಗಾಗದೇ ಇರೋದು. ಇದು ಆವೇಶದ ಗುಣ, ರಸದ್ದಲ್ಲ. ಆಮೇಲೆ ರಸದಕ್ಕೆ ಆಮೇಲೆ ಹೋಗೋಣ, ಮೊದಲು ಆವೇಶ ಮನದ ಮಟ್ಟದ್ದು. ಎರಡನೇದು ಆವೇಶ ವೈಯಕ್ತಿಕವಾದದ್ದು. ಈಗ ನನಗೆ ಕೋಪ ಬಂದಿದೆ, ನಿಮಗೆ ಬಂದಿಲ್ಲ, ಅದು ನನಗೇ ಸೀಮಿತವಾದ್ದು. ಆದ್ದರಿಂದ ಆವೇಶ ವ್ಯಕ್ತಿಗತವಾದದ್ದು ಅಥವಾ ವೈಯಕ್ತಿಕವಾದದ್ದು. ಇನ್ ಕೆಲವು ಸರಿ ಏನಾಗುತ್ತೆ ಅಂದ್ರೆ, ನನಗೆ ಕೋಪ ಬಂದಿರಲ್ಲ, ನಾನೇ ಕೋಪ ಆಗ್ಬಿಡ್ತೀನಿ. ಅಂದ್ರೆ ನನಗೂ ಮತ್ತು ಕೋಪಕ್ಕೂ ಒಂದು ರೀತಿಯ ತಾದಾತ್ಮ್ಯ ಉಂಟಾಗ್ಬಿಡುತ್ತೆ. ನಾನೇ ಕೋಪ ಅಂತ ಅನ್ಕೋತೀನಿ. ಅದನ್ನ ಆ ಅಪಾಯ ಕೂಡ ಇದೆ. ಇಲ್ಲದೆ ಹೋದ್ರೆ ಸ್ವಲ್ಪ ನಾನ್ ಬೇರೆ ಕೋಪ, ನಾನ್ ಬೇರೆ ದೇಹ ಬೇರೆ ಅಂತ ಅನ್ಕೊಂಡ ಹಾಗೆ ನಾನ್ ಬೇರೆ ಕೋಪ ಬೇರೆ ಅಂತ ಅನ್ಕೋತೀನಿ. ಅವೆರಡರ ಮಧ್ಯೆ ಅಂತರ ಸೃಷ್ಟಿಯಾಗುತ್ತೆ. ಹೇಳ್ತೀವಿ ಏನು, ನನಗೆ ಕೋಪ ಬಂದ್ಬಿಟ್ಟಿದೆ ಈಗ ಅಂತ ಹೇಳ್ತೀವಿ. ಅಂದ್ರೆ ನಾನು ಕೋಪ ಅಲ್ಲ ಅಂತ ಆಯ್ತು. ನನಗೆ ಕೋಪ ಬಂದಿದೆ ಅಂದ್ರೆ ಕೋಪ ಬಂದೆ, ನಾನೇ ಕೋಪ ಅಂತ ಅನ್ಕೊಂಡವರು ಇಲ್ಲ ಮಾತಾಡಕ್ಕೆ, ಬೈಯಕ್ಕೆ, ಹೊಡೆಯಕ್ಕೆ ಹೋಗ್ತಾರೆ ಹೊರತು ನಾನ್ ಬೇರೆ ಕೋಪ ಬೇರೆ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ನಾನ್ ಬೇರೆ ಕೋಪ ಬೇರೆ ಅನ್ನುವಂಥ ಪ್ರತ್ಯೇಕತೆ ಸೃಷ್ಟಿಯಾದರೆ ಆಗ ಏನಾಗುತ್ತೆ ಅಂದ್ರೆ, ಅವಾಗಲೂ ಕೋಪ ಇದೆ, ಆದ್ರೆ ಕೋಪದಿಂದ ನಾನು ಕೋಪದ ಹತ್ತಿರಕ್ಕೆ ಬೇಕಾದ್ರೂ ಹೋಗ್ಬಲ್ಲೆ, ದೂರಕ್ಕೆ ಬೇಕಾದ್ರೂ ಸಾಗಬಲ್ಲೆ. ಇದು ತುಂಬಾ ಮುಖ್ಯವಾದಂತ ಸಂಗತಿ. ನಾನು ಹತ್ತಿರಕ್ಕೂ ಹೋಗ್ಬಲ್ಲೆ, ಇಲ್ಲ ದೂರಕ್ಕೂ ಹೋಗ್ಬಲ್ಲೆ. ಅದು ಆವೇಶದ ವಿಚಿತ್ರ. ಆಮೇಲೆ ಆವೇಶ ಏನ್ ಮಾಡುತ್ತೆ, ತಾನು ಸುಮ್ಮನಿರೋಲ್ಲ. ಈ ಮಾತಾಡೋ ಚಪಲ ಇರೋ ಹುಡುಗರು ಕ್ಲಾಸಲ್ಲಿ ಉಳಿದ ಹುಡುಗರೆಲ್ಲ ಸುಮ್ಮನೆ ಕೂತಿದ್ರೆ ಪಕ್ಕದೊಂದು ಕಿವಿಲಿ ಏನೋ ಹೇಳ್ತಾನೆ. ಹಾಗಾಗಿ ಆವೇಶವನ್ನ ಕೆರಳಿಸಿ ಬುದ್ಧಿಯನ್ನ ಮಂದ ಮಾಡುತ್ತೆ. ಬುದ್ಧಿ ಇದ್ದವರು ಕೂಡ ಏನಾಗುತ್ತೆ, ಕೋಪ ಬಂದಾಗ ಬುದ್ಧಿ ಹೊರಟೋಗುತ್ತೆ. ಅದೇ ಬೀಚಿ ಬರೆದಿದ್ರಲ್ಲ, ಅಮ್ಮನ ಕತ್ತೆ ಅಂತೀಯ, ಕತ್ತೆ ಮಗನೇ ಅಂತ. ಕತ್ತೆ ಮಗನ ಅಂದ್ರೆ ಅವನು ಅದೇ ಹೇಳಿದ್ದು. ಯಾಕೆ ಹೀಗಾಯ್ತು? ಅಮ್ಮನ ಕತ್ತೆ ಅಂತ ಬೈದವನು ಕತ್ತೆ ಮಗನೇ ಅಂತ ಅಂದ್ರೆ ನಮ್ಮ ಅಮ್ಮನೇ ಕತ್ತೆ ಅಂತ ಆಗ್ಲಿಲ್ವೇ? ಯಾಕೆ ಗೊತ್ತಾಗ್ಲಿಲ್ಲ ಅವನ್ಗೆ? ಅದರಿಂದ ಆವೇಶದಿಂದ ಬುದ್ಧಿ ಮಂದವಾಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಆವೇಶದ ಬಗ್ಗೆ ಹುಷಾರಾಗಿರಿ ಅಂತ ಹೇಳಿದ್ದು. ಆದ್ದರಿಂದ ಈಗ ಇಂಥ ಆವೇಶ, ಅಪಾಯಕಾರಿ ಆವೇಶ ರಸ ಆಗ್ಬಿಟ್ರೆ, ರಸ ಋಷಿ, ಕುವೆಂಪು ಅವ್ರನ್ನ ರಸ ಋಷಿ ಅಂತ ಕರೀತಾ ಇದ್ರು. ಹಾಗೆ ರಸಯೋಗಿ ಅಂತ ಪದಗಳೆಲ್ಲ ಬಳಕೆ ಇದೆ. ಅಂದ್ರೆ ಏನಾಯ್ತು, ನಾನು ದೇಹವಲ್ಲ ಅನ್ನುವ ಪ್ರಜ್ಞೆಯ ಮಟ್ಟದ ಲಸಿಕೆಯಾದಾಗ ಆವೇಶ ರಸ ಆಗುತ್ತೆ ಅಂತಾಯ್ತು. ಹಾಗಾದ್ರೆ ಆವೇಶ ರಸ ಆಗ್ಬೇಕಾದ್ರೆ ಏನೇನಾಗ್ಬೇಕು? ಈಗ ಆವೇಶದ ಇಷ್ಟೊತ್ತು ಹೇಳಿದೆ, ಈಗ ರಸದ್ ಹೇಳ್ತೀನಿ. ರಸದ್ದೇನಪ್ಪ ಅಂದ್ರೆ, ವೈಯಕ್ತಿಕವಾದಂಥ ಆವೇಶ ಸಾರ್ವತ್ರೀಕರಣಗೊಂಡರೆ ಆಗ ಅದು ರಸವಾಗುತ್ತೆ. ಅಂದ್ರೇನು? ನನಗೆ ಕೋಪ ಅಲ್ಲ, ನನ್ನ ಜಾಗದಲ್ಲಿ ಯಾರಿದ್ರೂ ಕೋಪ ಬರ್ತಿತ್ತು ಅಂತ ನಾವು ಹೇಳ್ತೀವಲ್ಲ, ಅದು ಅವಾಗ ರಸ ಆಗುತ್ತೆ. ಆದ್ದರಿಂದ ನಾವು ವೈಯಕ್ತಿಕವಾದಂತಹ ಸಂಗತಿಗಳಲ್ಲಿ ಹೆಚ್ಚು ತೊಡಗಿಕೊಂಡ್ಬಿಡ್ತೀವಿ. ಅದರಿಂದ ಈ ಡಿಸ್ಟೆನ್ಸಿಂಗ್ ಮಾಡ್ಬೇಕಾದ್ರೆ ನನಗೆ ಕೋಪ ಬಂದಿದೆ ಅಂದ್ರೆ ಕೋಪ ಅನೇಕರಿಗೂ ಬಂದಿದೆ, ಹಾಗೆ ನಂಗೂ ಬಂದಿದೆ ಅಂದಾಗ ಉನ್ನತೀಕರಣ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಆ ಉನ್ನತೀಕರಣ ಆದ್ರೆ ಅವಾಗ ಅದು ರಸ ಆಗುತ್ತೆ. ಆವೇಶ ಅನ್ನೋದು ಆ ಕ್ಷಣದ ಸಮಸ್ಯೆಯೋ ಎಲ್ಲ ಕಾಲದ ಸಮಸ್ಯೆಯೋ ಅನ್ನೋದು ಮುಂದಿನ ಪ್ರಶ್ನೆ. ಆ ಆವೇಶ ತತ್ಕಾಲದ ಸಮಸ್ಯೆಯೋ ಸಾರ್ವಕಾಲಿಕ ಸಮಸ್ಯೆಯೋ ಅನ್ನುವ ಪ್ರಶ್ನೆ. ಆ ಪ್ರಶ್ನೆಗೆ ಕೂಡ ಉತ್ತರ ಏನಪ್ಪಾ ಅಂದ್ರೆ, ಆವೇಶ ತತ್ಕಾಲಿಕವಾದದ್ದು, ರಸ ಸಾರ್ವಕಾಲಿಕವಾದದ್ದು. ಆಮೇಲೆ ಆವೇಶ ವೈಯಕ್ತಿಕವಾದದ್ದು ಅಂತ ಹೇಳಿದ್ನಲ್ಲ ಆಗ್ಲೇ, ಆ ರಸ ಸಾರ್ವತ್ರಿಕವಾದದ್ದು. ಆದ್ದರಿಂದ ಆವೇಶವನ್ನ ಒಂದಷ್ಟು ನಿಸ್ಸತ್ವಗೊಳಿಸಿದಾಗ ರಸ ಸೃಷ್ಟಿಯಾಗುತ್ತೆ ಅಂತಾಯ್ತು. ಆಮೇಲೆ ಆವೇಶ ಮನಸ್ಸುಗೊಳಿಯುತ್ತೆ, ರಸ ಬುದ್ಧಿಗೊಳಿಯುತ್ತೆ. ಅದನ್ನೇ ಅವ್ರು ಹೇಳಿದ್ದು, ಹೃದಯ ಮತಿ ಸತಿಪತಿಗಳಾಗಿರಲು ರಸ ಸೃಷ್ಟಿಯಾಗುತ್ತೆ ಅಂತ. ಆದ್ರಿಂದ ನಿಜವಾಗಿ ಆವೇಶ ರಸ ಆಗ್ಬೇಕಾದ್ರೆ ಆಲೋಚನೆ ಬೆರೀಲೇಬೇಕು. ಅಂದ್ರೆ ಹೃದಯ ಮತಿ ಎರಡೂ ಆಕ್ಟಿವ್ ಆಗಿರ್ಬೇಕು. ಇನ್ನು ಆವೇಶ ದೇಹ ಪ್ರಜ್ಞೆಯಿಂದ, ದೇಹಕ್ಕೆ ಉಂಟಾದ ಬೇಸರವೆಲ್ಲ ನನ್ನದೇ ಅಂತ ಅನ್ನೋ ಭಾವನೆಯಿಂದ ಉಂಟಾದದ್ದು. ಆದ್ರೆ ರಸ
ಈ ದೇಹ ಹಿಗ್ಗುವ ಮುಗ್ಗುವ ಕುಗ್ಗುವ ತಗ್ಗುವ ಬಗ್ಗುವ ಅಗ್ನಿಯೊಡನೆ ದಗ್ಧವಾಗುವ ದೇಹಕ್ಕೆ ಹಿಗ್ಗುವೆಯಾತಕೋ. ನೋಡಿ, ಹಿಗ್ಗು ಅನ್ನೋದು ಒಂದು ಆವೇಶ. ಪುರಂದರದಾಸರು ಹೇಳ್ತಾರೆ, ಯಾಕಪ್ಪ ಇದರಿಂದ ಸಂತೋಷ ಪಡೋಕ್ ಹೋಗ್ತೀಯಾ, ಯಾಕೆ ಇದ್ರ ಸಲುವಾಗಿ ದುಃಖ ಪಡೋಕ್ ಹೋಗ್ತೀಯಾ? ದುಃಖ ಸಂತೋಷ ಎರಡೂ ಕೂಡ ಯಾವ್ದೊಡ್ದು? ಮುಗ್ಗುವ ಕುಗ್ಗುವ ತಗ್ಗುವ ಬಗ್ಗುವ ಅಗ್ನಿಯೊಳಗೆ ದಗ್ಧವಾಗುವ ದೇಹಕ್ಕೆ ಹಿಗ್ಗುವೆಯಾತಕೋ, ಹಾಗೆ ದುಃಖ ಪಡುವೆಯಾತಕೋ ಅಂತ ಹೇಳಿದ್ರೆ ಆಗ ಏನಾಗುತ್ತೆ, ಆ ಆವೇಶ ದೇಹದ್ದೇ ಹೊರತು ನನ್ನ ನಿಜ ಸ್ವರೂಪ ಅಲ್ಲ ಅಂತ ಗೊತ್ತಾದಾಗ ಅದ್ರ ಮೇಲೆ ಕಡಿವಾಣ ಹಾಕೋದಕ್ಕೆ ಇದಾಗತ್ತೆ, ಏನು ಅನುಕೂಲ ಆಗತ್ತೆ. ಆದ್ರಿಂದ ರಸ ಉಂಟಾಗಬೇಕಾದ್ರೆ ದೇಹ ಪ್ರಜ್ಞೆಯಿಂದ ಬಂದ ಆವೇಶವನ್ನ ದೇಹವಲ್ಲ ನಾನು ಅನ್ನುವ ಆತ್ಮ ಪ್ರಜ್ಞೆಯಿಂದ ಎರಡನ್ನು ಬೆರೆಸಿದ್ರೆ ಆಗ ರಸ ಸೃಷ್ಟಿಯಾಗತ್ತೆ, ಇಲ್ದಿದ್ರೆ ರಸ ಸೃಷ್ಟಿಯಾಗಲ್ಲ. ಈ ವೈಚಾರಿಕರಿಗೆ ಆವೇಶದ ಆಚೆಗೆ ಅದನ್ನ ರಸ ಮಾಡೋಕೆ ಯಾಕೆ ಕಷ್ಟ ಆಗಲ್ಲ ಅಂದ್ರೆ, ಅವ್ರ ದೇಹ ನಾನಲ್ಲ ಅಂತ ಅನ್ಕೊಳಕ್ ಅವ್ರು ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈ ಅತ್ಯಂತ ಯಾರು ಚಾರ್ವಾಕರು ಏನ್ ಹೇಳ್ತಾರೆ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನ ಕುತಃ. ಭಸ್ಮವಾಗುವಂತ ಈ ದೇಹ ಮತ್ತೆ ಬರೋದು ಎಲ್ಲಿ ಬಂತು? ಆದ್ರಿಂದ ತಸ್ಮಾತ್ ಸರ್ವ ಪ್ರಯತ್ನೇನ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳ್ತಾರೆ. ಆದ್ರಿಂದ ಎಲ್ಲಾ ಪ್ರಯತ್ನ ಮಾಡಿ ಸಾಲ ಮಾಡೋರು ತುಪ್ಪ ತಿನ್ನು ಅಂತ ಹೇಳ್ತಾರೆ. ಆದ್ರೆ ದಾರ್ಶನಿಕರು ಹೇಳ್ತಾರೆ, ಸಾಲ ಮಾಡಿ ತುಪ್ಪ ತಿಂದು ಮಕ್ಕಳ ಮೇಲೆ ಸಾಲ ಹೊರಿಸಿ ಈ ದೇಹನೂ ಸುಟ್ಟೋಗುತ್ತೆ, ಇದಕ್ಕೆ ಯಾಕೆ ಇಷ್ಟು ಉಪಚಾರ ಮಾಡ್ತೀಯಾ ಅಂತ ಅದು ಹೇಳುತ್ತೆ. ಆದ್ರಿಂದ ಆವೇಶದಿಂದ ತರ್ಕದಿಂದ ಹೊರಟವರು ಆವೇಶವನ್ನು ಒಪ್ಕೋತಾರೆ, ಆದ್ರೆ ಆವೇಶವನ್ನು ರಸ ಮಾಡುವ ತಾಕತ್ತು ಅವ್ರಿಗೆ ಇರೋದಿಲ್ಲ. ಇದು ತುಂಬಾ ಗಮನಿಸಬೇಕಾದ್ದು. ಆದ್ದರಿಂದ ರಸ ಸೃಷ್ಟಿಯಾಗಬೇಕಾದರೆ ನನ್ನ ಆವೇಶವನ್ನ ಪರಕೀಯರಾಗಿ ನೋಡ್ಬೇಕು. ಹಾಗಾದ್ರೆ ಕವಿಗಳು ಯಾರು ಬರದೇ ಇಲ್ವಾ ಇದನ್ನ ಅಂದ್ರೆ ಬರೆದಿದ್ದಾರೆ. KS ನಿಸಾರ್ ಅಹಮದ್ ಅವರು ತಮ್ಮ ಪದ್ಯವೊಂದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತಮ್ಮ ಪದ್ಯದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಾನೆಂಬ ಪರಕೀಯ. ಇನ್ನೊಂದು ಪುಸ್ತಕ ನಿಸಾರ್ ಅಹಮದ್ ಅವರದ್ದು ಶೀರ್ಷಿಕೆ ನೋಡಿ ಹೇಗಿದೆ, ಮನದೊಂದಿಗೆ ಮಾತುಕತೆ. ಅಂದ್ರೇನು? ನಾನು ಮನಸ್ಸಲ್ಲ ಅಂತ. ಕಾವ್ಯವೆಲ್ಲ ಮನಸ್ಸಿನ ಏರಿಳಿತವನ್ನು ವಿವರಿಸೋದೆ. ಆದರೂ ಒಂದು ಹಂತದಲ್ಲಿ ನಾನು ಮನಸ್ಸಲ್ಲ ಅನ್ನುವಂಥ ಪ್ರಜ್ಞೆ ಇರುವ ಕವಿ ಬರೆಯುವಂತ ಕಾವ್ಯವೇ ಬೇರೆ. ನಾನು ಆವೇಶ, ನಾನು ದೇಹ, ನನಗೆ ಆವೇಶ ಇಲ್ದಿರ ಬದುಕಕ್ಕೆ ಆಗಲ್ಲ ಅಂತ ಅನ್ನೋ ಧೋರಣೆಯವರು ಬರೆಯೋ ಪದ್ಯಗಳೇ ಬೇರೆ. ಈ ಎರಡನೆಯ ಧೋರಣೆಯವರಲ್ಲಿ ಕಾವ್ಯ ರಸ ಆಗಿ ಪರಿವರ್ತನೆ ಆಗಿರೋದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಈಗ ನಾನು ಈ ಪರಿವರ್ತನೆಯನ್ನು ಕುರಿತು ಕೆಲವು ವಿಷಯಗಳನ್ನ ಈಗ ಹೇಳ್ತೇನೆ. ಒಂದು, ನನ್ನ ಮನಸ್ಸನ್ನ ಕದಡುವಂತಹ ಕೆಲಸನ ನಾನು ಜಗತ್ತನ್ನು ನೋಡಿದ್ರಿಂದ, ಜಗತ್ತಿನ ಬದಲಾವಣೆಗಳನ್ನು ನೋಡಿದ್ದರಿಂದ ನನಗಾಗುತ್ತೆ. ಈಗ ನೋಡಿ, ನಮ್ಮ ಯಾವುದೇ ವ್ಯಥೆ ಗಮನಿಸಿದ್ರು ಕೂಡ ಅದು ನೇರವಾಗಿ ನೋಡಿದ್ರಿಂದ ಅಥವಾ ಯಾವುದೋ ಒಂದು ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ರಲ್ಲ ಅಲ್ಲ, ಬದಲಾವಣೆಯನ್ನು ನೋಡೋದು, ಬದಲಾವಣೆಗೆ ಕೇಂದ್ರೀಕರಿಸಿದಾಗ್ಲೇನೆ ನಮ್ಗೆ ಮನೋವಿಕಾರ ಆಗೋದು. ಈಗ ಮಗು ಅಳಬಾರ್ದಾಗಿತ್ತು ಅಂತ ನಾನು ಅನ್ಕೋತೀನಿ, ಅಳೋ ಮಗುನ ಅಂದ್ರೆ ಏನಾಯ್ತು, ಬದಲಾವಣೆಗೆ ನನ್ನ ಪ್ರತಿರೋಧ ಇದೆ. ಕೆಲವು ಬದಲಾವಣೆಗಳು ಆಗ್ಬೇಕು, ಇನ್ನೂ ಆಗ್ಬೇಕಾಗಿತ್ತು ಅಂತ, ಮೇಷ್ಟ್ರು ಇನ್ನೂ 2 ಹೊಡಿಬೇಕಾಗಿತ್ತು ಅನ್ನೋದು ಬೇರೆ, ನನ್ನ ಮೇಷ್ಟ್ರು ಹೊಡಿಲೇಬಾರ್ದಾಗಿತ್ತು ಅನ್ನೋದು ಬೇರೆ. ಅಂತೂ ನನ್ನ ಪ್ರತಿಕ್ರಿಯೆಯು ಲೋಕದ ವಿಷಯದಲ್ಲಿ ಇದೆ ಅನ್ನೋದನ್ನ ನನ್ನ ಮನಸ್ಸು ಹೇಳಿದಾಗ ಏನಾಗುತ್ತೆ ಹೇಳಿ, ಅದನ್ನ ನಾನು ಏನಂತ ಕರಿತೀನಿ ಅಂದ್ರೆ, ಮನದ ಮೂಲಕ ಲೋಕ ಸಂಪರ್ಕದಿಂದ ಉಂಟಾದಂತ ವಿಕಾರ ಅಂತ ಕರಿತೀನಿ. ಆವೇಶ ಅನ್ನೋದು ಮನದಲ್ಲಿ ಮೂಡುವ ಲೋಕವನ್ನು ಕುರಿತಾದ ವಿಕಾರ. ಎರಡನೇ ಹಂತದಲ್ಲಿ ಏನಾಗುತ್ತೆ, ಆ ಮನಸ್ಸಿನ ಹಂತಕ್ಕೆ ಬಂದಾಗ ಏನಾಗುತ್ತೆ, ಅಯ್ಯೋ ಕಣ್ಣಲ್ಲಿ ನೀರು ಬಂತು, ನಾನ್ ದೇಹ ಅನ್ಕೊಂಡ ಮಗು ಅಳ್ತಿದೆ ಅಷ್ಟೇ, ನನ್ನ ದುಃಖ ನಾನು ಅಂತ ಅನ್ಕೋಬಾರ್ದು, ನಾನ್ ಬೇರೆ ದುಃಖ ಬೇರೆ ಅನ್ನೋಂಥದ್ದಿದೆಯಲ್ಲ, ಆಗ ವಿಕಾರ ಹೋಗಿ ಪ್ರತ್ಯೇಕ ಪ್ರಜ್ಞೆ ಬೆಳೆದು ಸಹಕಾರ ಆಗುತ್ತೆ. ವಿಕಾರವು ಸಹಕಾರವಾಗುವ ಪ್ರಕ್ರಿಯೆ ಇದೆಯಲ್ಲ, ಅದು ಎರಡನೇ ಹಂತ. ನಾನು ಉಸಿರಾಟ, ಮಾತು ಅಲ್ಲ, ಊಟ ಮಾಡಿದ್ರಿಂದ ಬಂದಂತ ಅನೇಕ ಭಾವನೆಗಳು ಅಲ್ಲ, ನಾನು ಬರೀ ಪೂರ್ಣ ಶಾಂತಿ ಸ್ವರೂಪ ಅಂತ ಯಾರು ಅಂದುಕೊಂಡರೆ ಆಗ ಉಂಟಾಗೋದು ನಿರ್ವಿಕಾರ.
ಆದ್ದರಿಂದ ನಿರ್ವಿಕಾರ ಧೋರಣೆಯಿಂದ ನೋಡಿದಾಗ ಆವೇಶ ರಸವಾಗುತ್ತೆ. ಸಹಕಾರ ಧೋರಣೆಯಿಂದ ನೋಡಿದಾಗ ಏನಾಗುತ್ತೆ, ನಮಗೂ ಆವೇಶಕ್ಕೂ ಇರೋ ಅಂತರದ ಮೇಲೆ ಬೇರೆ ಬೇರೆ ರೀತಿ ಆಗುತ್ತೆ. ನಾನೇ ಆವೇಶ ಅಂತ ಅಂದ್ಕೊಂಡಾಗ ಏನಾಗುತ್ತೆ, ವಿಕಾರ ವಿಶಾಲವಾಗುತ್ತೆ. ಅದರಿಂದ ವಿಕಾರವು ಸಾಕಾರವಾಗುವ ಗುಣ ಇದು ರಸಸೃಷ್ಟಿ ಅಂತ ನಾನು ಅನ್ಕೊಂಡಿದ್ದೀನಿ. ಆತ್ಮೀಯರೇ, ಇನ್ನೊಂದು ದೃಷ್ಟಿಯಿಂದ ನೋಡೋಣ. ಈ ಆವೇಶ ಮತ್ತು ರಸನ. ಆವೇಶ ನೋಡಿದಾಗ ನಮ್ಗೇನಾಗುತ್ತೆ, ನಮಗೆ ಪ್ರಪಂಚ ನಾನು ಅನ್ಕೊಂಡಾಗಿಲ್ಲ, ಅದು ಹಾಗಿರ್ಬಾರ್ದಾಗಿತ್ತು ಅಂತ ನ್ಯಾಯ ಪ್ರಜ್ಞೆ ಬರುತ್ತೆ ಹೊರತು ಸಹಜತೆಯ ಪ್ರಜ್ಞೆ ಬರೋದಿಲ್ಲ. ನ್ಯಾಯ ಪ್ರಜ್ಞೆಯಿಂದ ಜಗತ್ತನ್ನೆಲ್ಲ ಬೈತೀವಿ, ಜಗತ್ತನ್ನೆಲ್ಲ ಹೊಗಳ್ತೀವಿ, ಅದೆಲ್ಲ ಒಂದು ರೀತಿಯಲ್ಲಿ ವಿಕಾರ. ಇದು ಎರಡನೇ ರೀತಿಯಲ್ಲಿ ನಾನು ಸ್ವಲ್ಪ ದೂರ ನಿಂತ್ಕೊಂಡು ಅದು ಏನಾಗ್ತಿದೆ ಅಂತ ನೋಡ್ತಿದ್ವಲ್ಲ, ಅಥವಾ ಕೋವಿಡ್ ಬಂದಾಗ ಹೇಳ್ತಿದ್ರಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ. ನಾನೀಗ ಹೇಳ್ತಾ ಇರೋದು ಇಮೋಷನಲ್ ಡಿಸ್ಟೆನ್ಸಿಂಗ್. ಆವೇಶದಿಂದ ನಾವು ದೂರ ಉಳಿಯುವಂತ ಇಮೋಷನಲ್ ಡಿಸ್ಟೆನ್ಸಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ವಿಕಾರದ ಆಕಾರ ಗೊತ್ತಾಗುತ್ತೆ. ನನ್ಗೆ ಯಾಕೆ ವಿಕಾರ ಆಯ್ತು, ಪ್ರಪಂಚ ಯಾಕೆ ಇದೆ ಅಂತನ್ನುವಂತ ಪ್ರಶ್ನೆ ಆಗುತ್ತೆ. ಮೊದಲು ನಾವು ವಿಕಾರವೇ ನಾವಾಗ್ಬಿಡ್ತೀವಿ, ಇನ್ನೊಂದ್ಸರಿ ಆಕಾರ ನೋಡಿ ನಾನು ಹೀಗಿರ್ಬೋದಾ ಅಂತ ಕಲ್ಪಿಸ್ಕೋತೀವಿ. ಮುಂದಕ್ಕೆ ಏನಾಗುತ್ತೆ ಅಂದ್ರೆ ನಿರ್ವಿಕಾರ. ನಾನು ವ್ಯಥೆ ಪಡ್ಬೇಕಾಗಿಲ್ಲ, ಆ ವ್ಯಥೆ ಪಡ್ತಿರೋರ್ಗೂ ಒಂದು ನಾನು ದೇಹವಲ್ಲ ಅನ್ನೋ ಪ್ರಜ್ಞೆ ಹೇಳ್ಕೊಟ್ಬಿಟ್ರೆ ಅವ್ರ ವ್ಯಥೆ ಹೋಗುತ್ತೆ ಅನ್ನುವಂತ ಒಂದು ಹಂತ ಬಂತಲ್ಲ, ಅದು ನಿರ್ವಿಕಾರ. ಅಲ್ಲಿ ಸಾಕಾರ ಇದ್ದದ್ದು ಸಾಕ್ಷಾತ್ಕಾರ ಆಯ್ತು, ಇಲ್ಲಿ ಆಕಾರ ಇದ್ದದ್ದು ನಿರ್ವಿಕಾರ ಆಯ್ತು. ವಿಕಾರ ಇದ್ದದ್ದು ಆಕಾರ ಆಗಿ ಆಕಾರ ಇದ್ದದ್ದು ನಿರ್ವಿಕಾರವಾಯಿತು. ಈಗ ಇನ್ನೊಂದು ರೀತಿಯಲ್ಲಿ ಇದನ್ನೇ ನೋಡ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ಯಾವುದೋ ಜಗತ್ತನ್ನ ಮನಸ್ಸಿನ ಮೂಲಕ ನೋಡಿದಾಗ ಹೇಗೆ ನೋಡ್ತೀವಿ, ನಾನು ಕಣ್ಣಾರೆ ನೋಡ್ದೆ ಗೊತ್ತಾ, ಹುಡುಗನ ಕೆನ್ನೆಗೆ ಪಟ ಹೊಡೆದ್ಬಿಟ್ಲು ಅವರಮ್ಮ, ನೆಟ್ಟಿಗೆ ಪಾಠ ಹೇಳಿಲ್ಲ ಅಂತ ಅಂದ್ಬಿಟ್ಟು. ಅಲ್ಲ, ನಾನೊಂದು ಆವೇಶದ ಉದಾಹರಣೆ ಅಂದ್ರೆ ಕೋಪ ತಗೊಂಡಿದ್ದೀನಿ. ಪ್ರೀತಿ ಅನ್ನೋದು ಆವೇಶ ಮರಿಬಾರ್ದು, ಹಾಸ್ಯ ಅನ್ನೋದು ಒಂದು ಆವೇಶ ಮರಿಬಾರ್ದು. ಎಲ್ಲ ಆವೇಶಗಳಿಗೆ ತಾವು ಅನ್ವಯಿಸ್ಕೋಬೇಕು, ಅದನ್ನ ಮನವಿ ಮಾಡ್ಕೋತಾ ಇದ್ದೀನಿ. ಆದ್ದರಿಂದ ಮೊದಲು ನಾವು ಯಾವ ರೀತಿ ನೋಡ್ತೀವಿ, ಸ್ವಪ್ರಜ್ಞೆಯಿಂದ ನೋಡ್ತೀವಿ. ಅಂದ್ರೆ ಆವೇಶವೇ ನಾನು ಅನ್ನುವ ನಾನು ಮತ್ತು ಆವೇಶವಲ್ಲ ಅಂತ. ಆಮೇಲೆ ಮನಸ್ಸಿನ ಹಂತಕ್ಕೆ ಬಂದಾಗ ದೇಹಕ್ಕೆ ಹಾಗನ್ನಿಸಿದೆ, ಮನಸ್ಸು ಇನ್ನೂ ನಿಧಾನಕ್ಕೆ ಆಲೋಚನೆ ಮಾಡಬೇಕು ಅಂತ ಅನ್ಯ ಪ್ರಜ್ಞೆಯಿಂದ ನೋಡ್ತೀವಿ. ಮನಸ್ಸು ಸ್ವಪ್ರಜ್ಞೆಯಿಂದ ನೋಡಿದ್ರೆ ಆಗ ಅದು ಬುದ್ಧಿಯನ್ನು ಕೆಡಿಸುತ್ತೆ. ಅನ್ಯ ಪ್ರಜ್ಞೆಯಿಂದ ನೋಡಿದ್ರೆ ಬುದ್ಧಿ ಹೇಳುತ್ತೆ, ನೋಡಪ್ಪ ಇವೆರಡು ಬೇರೆ ಅನ್ಸುತ್ತೆ, ನೀನೊಂದ್ ಸ್ವಲ್ಪ ನೋಡಪ್ಪ ಅಂತ ಬರುತ್ತೆ. ಇನ್ನು ಅನ್ಯೋನ್ಯ ಪ್ರಜ್ಞೆ, ನನ್ನ ದೇಹಕ್ಕೆ ಉಸಿರಾಡುವ ಹಾಗೆ ಮಾಡ್ತಲ್ಲ, ಆ ಉಸಿರೇ ಇದಕ್ಕೆಲ್ಲ ಕಾರಣ, ಎಲ್ಲ ಆವೇಶಕ್ಕೂ ಉಸಿರೇ ಕಾರಣ. ಆ ಉಸಿರಿಗೆ ಬೇಕು ಬೇಡಗಳಿಲ್ಲ. ಆದ್ರಿಂದ ನಾನು ಅನ್ಯೋನ್ಯತೆಯನ್ನು ಬಂದು ಹೋಗುವ ಆವೇಶದೊಂದಿಗೆ ಪಡ್ಕೊಳ್ಳೋದಿಲ್ಲ, ಆದ್ರೆ ಸದಾ ನನ್ನೊಂದಿಗೆ ಉಸಿರಾಟವಾಡಿ ಜೀವಂತ ಇಟ್ಟಿದೆಯಲ್ಲ, ಆ ಉಸಿರಿನೊಂದಿಗೆ ಕಂಡ್ಕೋತೀನಿ ಅನ್ನೋದು ಅನ್ಯೋನ್ಯ ಪ್ರಜ್ಞೆ. ಅನ್ಯೋನ್ಯ ಪ್ರಜ್ಞೆ ಉಸಿರಾಟದ ಜೊತೆಗೆ ಆದರೆ ಅದು ರಸ. ಅನ್ಯೋನ್ಯ ಪ್ರಜ್ಞೆ ಆವೇಶದ ಜೊತೆಗೆ ಆದರೆ, ನನ್ನ ಭಾವದ ಜೊತೆಗೆ ಆದರೆ ಅದು ಆವೇಶ. ಸೊ ನಮ್ಮ ಅನ್ಯೋನ್ಯತೆ ಯಾವುದರ ಜೊತೆಯಲ್ಲಿ ಆಗ್ಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡೋದು ಸಂದರ್ಭ ಅಲ್ಲ, ನಾವೇ. ಅನ್ಯೋನ್ಯತೆಯನ್ನು ನಿರ್ಧಾರ ಮಾಡುವಂಥವ್ರು ನಾವೇ. ಆದ್ರಿಂದ ನಾವು ಆವೇಶವನ್ನ ನಿಯಂತ್ರಣ ಮಾಡಿ ಆ ಹುಚ್ಚು ಕುದುರೆಗೆ ಕಡಿವಾಣ ಆಗ್ಬೇಕು ಅನ್ನೋದಾದ್ರೆ ನಾವು ನನ್ನ ಸಹಜ ಸ್ವರೂಪ ಉಸಿರಾಟ, ನಾವು ಹುಟ್ಟಿದಾಗಿನಿಂದ ಕಲ್ತ್ಕೊಂಡ್ ಬಂದಿರೋದು ಒಂದೇ ಉಸಿರಾಟ. ಇನ್ನು ಮುಂದೆ ಆವೇಶಗಳೆಲ್ಲ ಆಮೇಲೆ ಕಲ್ತ್ಕೊಂಡಿರೋ ಪಾಠ. ಆ ದೃಷ್ಟಿಯಿಂದ ನಾನು ಏನ್ ಹೇಳಕ್ ಹೊರಟೆ ಅಂತಂದ್ರೆ, ಈ ಅನ್ಯೋನ್ಯ ಪ್ರಜ್ಞೆ ಅನ್ನೋದು ಭಾವದ ಜೊತೆಗೆ ಮಾಡ್ತಿರೋ, ಆವೇಶದ ಜೊತೆಗೆ ಮಾಡ್ತಿರೋ, ಅಥವಾ ನಿರ್ವಿಕಾರದ ಉಸಿರಾಟದ ಜೊತೆಗೆ ಮಾಡ್ತಿರೋ. ಉಸಿರಾಟದ ಜೊತೆಗೆ ಮಾಡಿದ್ರೆ ಹುಟ್ಟಿನ ಸಂಕಟವೂ ಇಲ್ಲ, ಸಾವಿನ ಸಂಕಟವೂ ಇಲ್ಲ. ಆದ್ರೆ ಆವೇಶದ ಜೊತೆ ಮಾಡಿದ್ರೆ ಹುಟ್ಟಿನ ಸಂಕಟ, ಸಾವಿನ ಸಂಕಟ ಜಾಸ್ತಿ. ಆದ್ರೆ ಆವೇಶನೇ ನಾನು ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ. ಅದಕ್ಕೆ ಪುರಂದರದಾಸರು ಏನ್ ಹೇಳಿದ್ದಾರೆ, ಜನನವನೊಲ್ಲೆ ಮರಣನವಲ್ಲೇ, ದುರಿತ ಸಂಸಾರದ ಕೋಟಲೆ ಎಲ್ಲ ನಾನು ಅಲ್ಲೇ. ಹಾಗಾದ್ರೆ ಏನ್ ಮಾಡ್ಬೇಕು, ಮನಸ್ಸಲ್ಲಿ ಹೋಗ್ಬಿಡುತ್ತಲ್ಲ ಅಂದ್ರೆ ಮನಸ್ಸನ್ನ ಏನ್ ಮಾಡಿದೆ, ಕರುಣದಿ ಕರುಗಳ ಕಾವ ಗೋವಳ ನಿನ್ನಯ ಸ್ಮರಣೆಯ ಚರಣ ಕಮಲದ ಸ್ಮರಣೆಯೋಳು ಇರಿಸೆನ್ನ. ಇಂದ್ರಿಯ ಗೆದ್ದಿದ್ಯಾ ನೀನು ಗೋಪಾಲಕೃಷ್ಣ, ಗೋಂದ್ರ ಇಂದ್ರಿಯ ಅಂತ ಅರ್ಥ. ಹಾಗೆ ನನ್ನ ಮನಸ್ಸನ್ನು ಮಾಡು ಅಂತ
ಕೇಳಿಕೊಂಡು ಈ ಜನನ ಮರಣದ ಬೇಸರವನ್ನ ಕಳಿಬೇಕು ಅಂತ ಪುರಂದರದಾಸ್ ಹೇಳಿದ್ದಾರೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಹಾಗಾದ್ರೆ ಆವೇಶ ರಸ ಆಗುವಾಗ್ಲೇ ಆಯಾಸ ಆಗ್ಬಿಟ್ರೆ ಏನ್ ಮಾಡೋದು? ಆವೇಶವನ್ನ ರಸ ಮಾಡ್ಬೇಕಲ್ಲ, ಅವಾಗ ಆಯಾಸ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅಂದ್ರೆ, ಬೇಂದ್ರೆ ಇವರ ಈ ಸಾಲು ಜ್ಞಾಪಿಸ್ಕೊಳ್ಳಿ. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. ಆದ್ದರಿಂದ ರಸವೇ ಜನನ, ರಸ ಸೃಷ್ಟಿಲಿ ನೋವಾಗೋ ಹಾಗಿಲ್ಲ. ವಿರಸ ಮರಣ, ವಿರಸವಾಗದಾಗೆ ರಸ ಹುಟ್ಟಿದ ಮೇಲೂ ಸಮರಸವನ್ನ ಕಾಯ್ದುಕೊಂಡ್ರೆ ಅದೇ ಸಮರಸವೇ ಜೀವನ. ಇಲ್ಲಿ ನಿಮ್ಗೆ ಏನ್ ಮಾಡಿದ್ರು ಅರ್ಥ ಆಗೋದಿಲ್ಲ ಈ ಸಾಲು. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂದ್ರೆ, ರಸವೇ ಜನನ ಅಂದ್ರೆ ಬರೀ ಉಸಿರಾಡ್ಕೊಂಡಿದ್ರೆ ಬೋರ್ ಆಗತ್ತೆ. ಹಾಗಂತ ರಸ ತಂದ್ಕೊಂಡ್ರೆ ಆವಾಗತ್ತಂದ್ರೆ ಅದಕ್ಕೆ ಇವ್ರು ಹೇಳಿದ್ದೇನು ಅಂದ್ರೆ, ಬೇಂದ್ರೆ ಅವರು ರಸ ಜನನವಾಗಲಿ, ಆಯಾಸವಿಲ್ಲದೆ ಜನನವಾಗಲಿ, ಅದು ವಿರಸ ಆಗದೆ ಇರಲಿ, ಆಗ ಸಮರಸವಾದ್ರೆ ಅದು ನಮ್ಮ ಜೀವಂತಿಕೆ ಇರುತ್ತೆ. ನಾವು ಉಸಿರಾಡೋದು ಬೇರೆ, ಬೌದ್ಧಿಕ ಜೀವಂತಿಕೆ ಇಟ್ಕೊಳ್ಳೋದೇ ಬೇರೆ. ಹೀಗಾಗಿ ಆತ್ಮೀಯರೇ, ಇದು ಅತ್ಯಂತ ಕಷ್ಟಕರವಾದಂಥ ಪರಿಷ್ಕರಣ ಅಂದ್ರೆ ರಿಫೈನ್ಮೆಂಟ್. ಅಂದ್ರೆ ಲೋಹದ ಅದಿರು ಇದ್ದ ಹಾಗೆ ಯಾವುದು ಆವೇಶಗಳು, ಅದನ್ನ ಲೋಹ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಮೆಟಲರ್ಜಿ ಅಂತಾರೆ, ಕನ್ನಡದಲ್ಲಿ ಲೋಹೋದ್ಧರಣ ಅಂತಾರೆ. ಹಾಗೆ ಆವೇಶದ ಲೋಹೋದ್ಧರಣ ಮಾಡಿ ನಾವೇನು ಮಾಡಬೇಕು? ರಸವನ್ನು ಸೃಷ್ಟಿ ಮಾಡಬೇಕು. ಆದರೆ ಇಲ್ಲಿ 2 ಕಂಡೀಷನ್ ಇದೆ. ಆವೇಶವು ರಸವಾಗುವಾಗ ಹೆಚ್ಚು ಸಮಯ ತಗೊಂಡ್ರೆ ಆವೇಶ ತನ್ನ ಕೆಲಸ ಮಾಡಬೇಕು, ಅದರಿಂದ ಆದಷ್ಟು ಬೇಗ ಆಗ್ಬೇಕು. 2ನೇದು, ಆವೇಶ ರಸ ಆಗುವುದು ಆಯಾಸವಾಗಬಾರ್ದು. ಆಯಾಸವಿಲ್ಲದೆ ಇದು ಇಂಥದ್ದು ಪರಾವರ್ತಿತ ರಿಫ್ಲೆಕ್ಸ್ ಆಕ್ಷನ್ ಥರ ಆಗಬೇಕು. ಸೊಳ್ಳೆ ಬಂದರೆ ಬಡಿತೀವಲ್ಲ, ಹಾಗೆ ಏನು ಮಾಡಬೇಕು? ಆವೇಶ ಬಂದರೆ ಬಡಿದು ಅದನ್ನು ರಸ ಮಾಡಿಬಿಡ್ಬೇಕು. ಈ ರೀತಿಯಾಗಿ ಮಾಡಿದರೆ ನಾವು ಆವೇಶದ ಸುಳಿಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅಂತ ನಿಮಗೆ ನೆನಪು ಮಾಡಿಕೊಡೋದಕ್ಕೆ ಬಯಸ್ತೇನೆ. ಆದ್ದರಿಂದ ಭಾವ ಬಂದರೆ ಬೇಡ ಅನ್ನೋದು ಬೇಡ. ಕಣ್ಣು ಮುಂದೆ ಯಾವುದೋ ಒಂದು ವಿಕಾರವಾದ ದೃಷ್ಟಿ, ನೋವಿನ ದೃಷ್ಟಿ ಬಂದರೆ ಬಾಗಿಲು ಹಾಕಿ ಕಣ್ಣು ಮುಚ್ಕೊಳ್ಳೋದು ಬೇಡ, ಕಿವಿ ಮುಚ್ಕೊಳ್ಳೋದು ಬೇಡ. ಭಾವವನ್ನು ಸ್ವಾಗತಿಸೋಣ, ಭಾವವನ್ನು ಅನುಭವವಾಗಿಸೋಣ, ಅನುಭವವನ್ನು ರಸವಾಗಿಸೋಣ ಅಂತ. ಈಗ ರಸಗಳೆಷ್ಟು? ಒಂದು ಪ್ರಸಂಗ ನಿಮ್ಮ ಮುಂದೆ ಹೇಳಬೇಕು. ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಕಾಲ ಕಳಿಬೇಕಲ್ಲ, ಅದೇ ರಸ ಸೃಷ್ಟಿಯಾಗಬೇಕಲ್ಲ. ಸುಮ್ಮನೆ ಕೂತಿದ್ರೆ ಬೋರ್ ಆಗುತ್ತಲ್ಲ. ಯಾರನ್ನೋ ಕೇಳಿದೆ, ನಿಮ್ಮ ಹೆಮ್ಮೆಯ, ನಿಮ್ಮ ಮೆಚ್ಚಿನ ನಟ ಯಾರು ಅಂತ. ಅವ್ರು ಹೇಳಿದ್ರು, ನವರಸ ನಾಯಕ ಜಗ್ಗೇಶ್ ಅಂದರು. ಹೌದಲ್ವಾ? ವೆರಿ ಗುಡ್, ಏನು ತೊಂದರೆ ಇಲ್ಲ. ನವರಸಗಳು ಯಾವ್ದು ಹೇಳಿ ನೋಡೋಣ ಅಂದೆ. ನೀವು ನವರಸ ನಾಯಕನ ಒಪ್ಕೋಬೇಕಾದ್ರೆ ನಿಮ್ಗೆ ನವರಸಗಳು ಗೊತ್ತಿರಬೇಕಲ್ಲ. ನವರಸಗಳಿಗೆ ಗೊತ್ತಿಲ್ಲ ಅಂತ ಯಾವುದು ಹೇಳಿ ಇದ್ದೆ. ಅವರು 3 ರಸ ಹೇಳಿದರು: ಹಾಸ್ಯ, ಶೃಂಗಾರ ಮತ್ತು ಶೋಕ. ಈ 3 ರಸ ಹೇಳಿದ್ದು. ಅದು ಶೋಕ ಅನ್ನೋದು ಈ ಪಟ್ಟಿಲಿ ಇಲ್ಲವೇ ಇಲ್ಲ. ಆದ್ದರಿಂದ ಮೊದಲು ನವರಸಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಈ ಮೊದಲ ಬಗೆಯ ರಸಗಳು ಖುಷಿ ಕೊಡುವಂಥ ರಸಗಳು ಯಾವುದು? ಶೃಂಗಾರ ಮತ್ತು ತಾಮಸ. ಶೃಂಗಾರ ಮತ್ತು ಹಾಸ್ಯ. ಇದನ್ನ ತಾಮಸ ರಸಗಳು ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ, ಶೃಂಗಾರ ರಸ ಮತ್ತೆ ಹಾಸ್ಯ ರಸ ನಮಗೆ ಸಂತೋಷವನ್ನು ಉಂಟು ಮಾಡಿ ನಾನು ಪ್ರಕೃತಿಯ ಒಂದು ಚೂರು ಅನ್ನೋದನ್ನು ಮರೆಸದು. ಆ ದೃಷ್ಟಿಯಿಂದ ಶೃಂಗಾರ ಮತ್ತು ಹಾಸ್ಯ ತಾಮಸ ರಸ ಅಂತ ಹೇಳ್ತಾರೆ. ಇನ್ನು ಭೀಭತ್ಸ, ರೌದ್ರ, ವೀರ, ಭಯಾನಕ ಇವೆಲ್ಲ ಇದೆಯಲ್ಲ, ವೀರ, ಇವು 3, ಭಯಾನಕ ಇದೆಯಲ್ಲ, ಇವು ಈ 4 ಕೂಡ ರಾಜಸ ರಸಗಳು ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾನು ಬರೀ ನೋಡಿಲ್ಲ ಪ್ರಪಂಚನೇ ತಿದ್ದಕ್ಕೆ ಹೊರಟಿದ್ದೀನಿ. ತಿದ್ದಕ್ಕೆ ಹೊರಟಾಗ ಕೆಟ್ಟವನಿಗೆ ಶಿಕ್ಷೆ ಕೊಡಲೇಬೇಕು. ಅದರಿಂದ ಇದು ಪುರಂದರದಾಸ ಬರೀತಾರೆ, ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ, ಬಲು ಸೈನ್ಯ ಕಪಿಗಳ ನೋಡೇನೆಂದು ಹೇಳ್ತಾನೆ. ಆ ಸೈನ್ಯದ ಕಪಿಗಳನ್ನೆಲ್ಲ ನೋಡಿ ಆ ರಾಕ್ಷಸರನ್ನೆಲ್ಲ ಕೊಲ್ಲಬೇಕು ಅಂದ್ರೆ ನಂಗೆ ಅದು ನೋಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಈ 4 ರಾಜಸವಾದ ರಸಗಳು ಅಂತ ಹೇಳ್ತಾರೆ. ಇನ್ನು 3 ರಸಗಳು ಸಾತ್ವಿಕವಾದವು ಅಂತ. ಕರುಣೆ ನೋಡಿ, ಶೋಕ ಅಂತಿಲ್ಲ, ಕರುಣೆ ಅಂತಿದೆ. ಶೋಕ ಇದೆಯಲ್ಲ, ಏನಾಗುತ್ತೆ, ಯಾರು ಕಷ್ಟದಲ್ಲಿದ್ದಾಗ ನಾವು ಏನಾರು ಮಾಡ್ಬಿಡ್ಲೆ ಅನ್ನೋಂಥ ರಾಜಸಕ್ಕೆ ಹೋಗ್ತೀವಿ. ಆದರೆ ಶೋಕ ಅವ್ರ ಜೊತೆಲಿ ಹೊಳ್ತಾ ಕೂತ್ಕೋತೀವಿ, ತಾಮಸಕ್ಕೆ ಹೋಗ್ತೀವಿ. ಎರಡೂ ಅಲ್ಲ, ಸಾತ್ವಿಕವಾಗಬೇಕಾದ್ರೆ ಕರುಣ ಅಂತ ಹೇಳ್ತಾರೆ.
ಇದು ಭವಭೂತಿ ತನ್ನ ಕಾವ್ಯದಲ್ಲಿ ರಸಂ ಕರುಣ ಏವಚ ಅಂತ ಹೇಳ್ತಾನೆ. ಏನಾದರೂ ಪ್ರಪಂಚದಲ್ಲಿ ರಸ ಇದ್ರೆ ಅದು ಕರುಣೆ ಅಂತ. ಯಾಕೆಂದ್ರೆ ಅದು ತಾಮಸ ರಾಜಸವನ್ನು ಮೀರಿ ಸಾತ್ವಿಕವನ್ನು ಕಂಡುಕೊಂಡಿದೆ. ಆದ್ದರಿಂದ ಕರುಣ ರಸ ಅಂತ ಆಯ್ತು. ಮುಂದಿಂದು ಅದ್ಭುತ ರಸ ಅಂತ. ನಾವು ವಂಡರ್, ಅಚ್ಚರಿ ಅಂತೀವಲ್ಲ, ಅದು ಅದ್ಭುತ ರಸ. ಕರುಣಾರಸ ಕಾವ್ಯದಲ್ಲಿ ಪರಿಪಕ್ವತೆ ತಂದುಕೊಡುವಂಥದ್ದಾದರೆ ಅದ್ಭುತ ರಸ ಇದೆಯಲ್ಲ, ಅದು ಪ್ರಪಂಚದ ವೈವಿಧ್ಯ, ವೈಶಾಲ್ಯ, ವೈಚಿತ್ರ್ಯ, ಎಲ್ಲ ವೈಗಳು, 4-5-6 ವೈಗಳು ಹೇಳ್ಬೋದು ನಾವು. ಅದೆಲ್ಲವನ್ನು ನೋಡಿ ಅಚ್ಚರಿ ಪಡುವ ಗುಣ ಇದೆಯಲ್ಲ, ಅದನ್ನ ಅದ್ಭುತ ರಸ ಅಂತ ಕರೀತಾರೆ. ಪ್ರಕೃತಾಖ್ಯ ತುಷ್ಟಿ ಅಂದರೆ ಪ್ರಕೃತಿಯ ಲೀಲಾ ವಿನೋದವನ್ನೆಲ್ಲ ನೋಡಿ ಆನಂದಿಸುವಂಥದ್ದು ಪ್ರಕೃತಾಖ್ಯ ತುಷ್ಟಿ. ಇನ್ನು 9ನೆಯ ರಸ ಶಾಂತರಸ. ಅನೇಕರು ಶಾಂತ ಅನ್ನೋದು ರಸವೇ ಅಲ್ಲ ಅಂತಾರೆ. ಯಾಕೆ ಅಂದರೆ ಅಲ್ಲಿ ಯಾವ ಉದ್ವೇಗಗಳೇ ಇಲ್ಲ, ಆವೇಶಗಳೇ ಇಲ್ಲ. ಕೃಷ್ಣನಿಗೆ ಪ್ರಿಯವಾಗುವಷ್ಟು ನಾವು ಉದ್ವೇಗಗಳಿಂದ ಹೊರಗೆ ಬಂದ್ಬಿಟ್ಟು ಶಾಂತವಾಗಿದ್ದೀವಿ. ನಾವೆಲ್ಲ ಬುದ್ಧನ ಚಿತ್ರ ನೋಡಿ ಅಯ್ಯೋ ಏನು ಶಾಂತವಾಗಿದ್ದಾನಪ್ಪ ಅಂತೀವಿ, ಅವ್ನು ನೋಡಂತೀವಿ ಅಷ್ಟೇ. ನಾವೆಲ್ಲ ಒಂದ್ಸರಿ ನನ್ನ ಆವೇಶನೆಲ್ಲ ನಿಯಂತ್ರಣ ಮಾಡಿ ಶಾಂತವಾಗಿರೋಕ್ಕಿಂತ ಪ್ರಯತ್ನ ಪಟ್ಟಿದ್ದೀವ? ಅಲ್ಲ, ನಾನು ಯಾರನ್ನೂ ದೂರ್ತಾ ಇಲ್ಲ. ಆದರೆ ಪ್ರಶ್ನೆ ಏನಪ್ಪ ಅಂದರೆ, ಇದು ಶಾಂತ ರಸವೇ ಅಲ್ಲ ಅಂತ ಹೇಳುವ ಕೆಲವು ವಿಮರ್ಶಕರು ಇದ್ದಾರೆ. ಆದರೆ ನವರಸ ಅನ್ಬೇಕಾದ್ರೆ ಶಾಂತರಸವೂ ಆಗಬೇಕು. ಈಗ ಇದಿಷ್ಟನ್ನು ನಾನು ಹೇಳಿ ನನ್ನ ಗೆಳೆಯನಿಗೆ ಹೇಳಿದೆ, ನವರಸ ನಾಯಕ ಜಗ್ಗೇಶ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಯಾವ್ಯಾವ ರಸನ ನೋಡಿದಿರಿ ನೀವು ಈ 3 ಬಗೆಯ ರಸಗಳಲ್ಲಿ ಅಂತ ಕೇಳಿದೆ. ಅವರು ಪಾಪ ತಬ್ಬಿ ಬಾಗ್ಬಿಟ್ಟು, ಸರ್ ನಮಗೆ ಇಷ್ಟೊಂದು ಆಳಕ್ಕೆ ಹೋಗ್ಬೇಕು ಅಂತಲೇ ಅನ್ನಿಸ್ಲಿಲ್ಲ, ಎಲ್ಲರೂ ಹೇಳಿದ್ರು ನವರಸ ನಾಯಕ ಅಂತ ನಾನು ಹೇಳಿದೆ ಅಂತ ಹೇಳಿದ್ರು. ಆತ್ಮೀಯರೇ, ಇನ್ನೂ ಹೇಳಬೇಕಾದದ್ದು ಬಹಳ ಇರೋದ್ರಿಂದ ನಾನು ಇಂದಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಇದರಲ್ಲಿ ಸಾಧ್ಯವಾದಷ್ಟು ರಸದ ಚರ್ಚೆಯನ್ನು ಮುಕ್ತಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಆದ್ದರಿಂದ ಈಗ ನಿಮ್ಮ ಪ್ರತಿಕ್ರಿಯೆಗಳನ್ನು ಹೇಳುವುದಕ್ಕೆ ಅವಕಾಶ ಇದೆ. ರಸ ಅನ್ನೋದು ಇನ್ನೊಂದಿದೆ, ನಾಟಕಗಳಲ್ಲಿ ನೋಡಿ. ಆ ನಾಟಕಗಳಲ್ಲಿ ರಸ ಅನ್ನೋದು ಬೇರೆ ಅರ್ಥ ಬರುತ್ತೆ. ಅದನ್ನು ನಾನು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ತೀನಿ. ನಾಳೆ ಶಿವರಾತ್ರಿ. ಆ ಶಿವರಾತ್ರಿಯ ಸಡಗರದ ಮಧ್ಯದಲ್ಲೂ ಬಿಡುವು ಮಾಡಿಕೊಂಡು 19 ಜನ ನೀವು ನನ್ನೊಂದಿಗೆ ಸಹಸ್ಪಂದನ ಮಾಡಿದ್ದಕ್ಕೆ ನಾನು ಪೂರ್ಣವಾಗಿ ಆಭಾರಿ. ತಡವಾಗಿ ಆದ್ರಿಂದ ನಿರಂತರವಾಗಿ ಬರ್ತಿದ್ರೆ ಇಷ್ಟೊಂದು ಗೈರು ಹಾಜರಿಗಳಿರೋದಿಲ್ಲ. ಆದರೂ ಕೂಡ 19 ಜನ ಬಂದಿದ್ದ ತಮಗೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳಿ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡ್ತೀನಿ. ಈಗಾಗಲೇ ಒಬ್ಬರು ಪ್ರಶ್ನೆಗೆ ಕೈ ಎತ್ತಿದ್ದಾರೆ. ಈಗ ಇನ್ನು ಪ್ರಶ್ನೋತ್ತರದ ಅವಧಿ. ಮುಂದಿನ ದಿನಾಂಕವನ್ನು ಗಣೇಶ್ ಅವರು ಯಾವತ್ತು ಅನುವು ಮಾಡಿಕೊಡ್ತಾರೋ ಅವತ್ತು ಇದರ 2ನೇ ಭಾಗವನ್ನು ರಸದ ಏನು ವಿಷಯ ಟೈಟ್ಲ್ ಏನು ಕೊಟ್ಟಿದ್ದೇನಪ್ಪ, ರಸ ವಿಕಾಸ ಅಂತ ಕೊಟ್ಟಿದ್ದೆ. ರಸ ವಿಕಾಸ ಅಂತ ಯಾಕೆ ಕೊಟ್ಟೆ ಅಂದರೆ, ರಸ ಶುರುವಾದದ್ದು ವಾಮನನಾಗಿ, ಆದರೆ ಬೆಳೆದದ್ದು ತ್ರಿವಿಕ್ರಮನಾಗಿ. ಹೇಗೆ ಬಂದು ವಿಷ್ಣು ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದ್ನೋ, ಹಾಗೆ ರಸ ವಾಮನನಾಗಿ ನಮ್ಮಲ್ಲಿ ಆವೇಶ ವಾಮನನಾಗಿ ಪ್ರವೇಶಿಸಲಿ, ತ್ರಿವಿಕ್ರಮನಾಗಿ ಬೆಳೆದು ನಮ್ಮ ಬದುಕಿನ ನೋವು ನಲಿವುಗಳೆಲ್ಲ ಮೈ ಕುಲುಕುಗಳಾಗದೆ ಕಚಗುಳಿಗಳಾಗಲಿ ಅಂತ ಹಾರೈಸ್ತಾ ಈಗ ತಮ್ಮ ಪ್ರತಿಕ್ರಿಯೆಗೆ ನಾನು ಬದ್ಧನಾಗಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಒಬ್ಬರಾಗತ್ಲೊಬ್ಬರು ಪ್ರತಿಕ್ರಿಯೆ ಅಥವಾ ಪ್ರಶ್ನೆ ಅವುಗಳನ್ನ ಕೇಳಿ. ಉತ್ತರ ನಂಗೆ ತಕ್ಷಣ ಗೊತ್ತಾಗ್ದಿದ್ರೆ ನಾನು ಮತ್ತೆ ಇದರಲ್ಲಿ ಹಾಕ್ತೀನಿ, ನಮ್ಮ ಸೌಂದರ್ಯ ಸ್ವಾರಸ್ಯದ ಗುಂಪಿನಲ್ಲಿ ಹಾಕ್ತೇನೆ. ಅದಕ್ಕೆ ನೀವು ಪ್ರತಿಕ್ರಿಯೆ ತೋರಿಸ್ಬೋದು. ಹೀಗೆ ನಾವೆಲ್ಲರೂ ಸೇರಿ ಇದನ್ನು ಇನ್ನಷ್ಟು ಸ್ಪಷ್ಟ ಮಾಡಿಕೊಳ್ಳೋಣ, ಜೀವನವನ್ನೇ ಕಾವ್ಯ ಆಗಿಸ್ಕೊಳ್ಳೋಣ ಅಂತ. DL ನರಸಿಂಹಾಚಾರ್ಯರ ಬಗ್ಗೆ ಹಾಮಾನಾಯಕರು ಒಂದ್ಸರಿ ಪರಿಚಯ ಲೇಖನ ಬರಿತಾ, ಹಲವರ ಪಾಲಿಗೆ ಕಾವ್ಯವೇ ಜೀವನ, ನರಸಿಂಹಾಚಾರ್ಯರ ಪಾಲಿಗೆ ಜೀವನವೇ ಕಾವ್ಯ ಅಂದರು. ಹಾಗೆ ಜೀವನದ ಎಲ್ಲ ಅನುಭವಗಳು ತಮಗೆ ರಸವಾಗಿ ಕಾಣಲಿ, ಆವೇಶದ ಕೊಳೆಯನ್ನು ಕಳೆದು ರಸವಾಗಿ ರಸದ ಲಸಿಕೆಯಾಗಿ ನಿಮ್ಮನ್ನು ಪ್ರವೇಶಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಟ್ಟು ನಿಮ್ಮ ಮಾತನ್ನು ಕೇಳಲು ಕಾತರವಾಗಿ ಕಾದಿದ್ದೇನೆ. ಒಬ್ಬೊಬ್ಬರಾಗಿ ತಮ್ಮ ಪ್ರತಿಕ್ರಿಯೆ ಹೇಳು.
ಸರ್ ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ ಸರ್. ಹ, ನನ್ನ ನಿರೂಪಣೆಯಲ್ಲಿ ತಮಗೇನಾದರೂ ಬೇಸರ ಆಗಿದ್ರೆ, ವ್ಯಾವಹಾರಿಕವಾಗಿ ಇದು ಉಪಯುಕ್ತವಲ್ಲ ಅಂತಂತಿದ್ರೆ ನನ್ನನ್ನು ಕ್ಷಮಿಸಿ. ವಿಷಯವೇ ಹಾಗೆ. ಜೀವನದ ಏರುಪೇರುಗಳನ್ನು ಸಮತಟ್ಟು ಮಾಡಿಕೊಳ್ಳುವ ಕ್ರಮವೇ ದಾರ್ಶನಿಕತೆ. ಆ ದೃಷ್ಟಿಯಿಂದ ಅದನ್ನು ಆದರೂ ಪಾಪ ನೀವು ಸಹಿಸಿದ್ದೀರಿ. ಬಟ್ ಪ್ರಶ್ನೆಗಳನ್ನ ಏನಾದ್ರು ಪ್ರತಿಕ್ರಿಯೆಗಳನ್ನ ಹೇಳೋದಾದ್ರೆ ನಂಗೆ ತಿಳಿದು ಉತ್ತರ ಹೇಳ್ತೀನಿ. ಈಗ ಸಹಕಾರ ಸಾಕ್ಷಾತ್ಕಾರ ಅಂತ ಹೇಳಿದ್ರಿ, ಅದು ಎರಡು ಲಿಂಕ್ ಸಿಗಲಿಲ್ಲ ನಮಗೆ ಸರಿಯಾಗಿ. ಅಲ್ಲ, ನೀವು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ, ತಾವು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ನೀವು ಸ್ವಲ್ಪ ನಂದು ಸ್ವಲ್ಪ ವೇಗ ಜಾಸ್ತಿ ಆದ್ರಿಂದ ನಿಮಗೆ ತೊಂದರೆ ಆಗಿರ್ಬೋದು. ಆವೇಶದೊಂದಿಗೆ ಸಾಕಾರ ಮಾಡಿಕೊಂಡರೆ, ನಾನೇ ಆವೇಶ ಆಗಿರೋದ್ರಿಂದ ನನ್ನ ವಿವೇಚನೆ ಎಲ್ಲ ಹೊರಟೋಗಿ ನನಗೆ ಆವೇಶದ ಮೋಡ ಕಳ್ಕೊಂಡ್ಬಿಟ್ಟು ಏನಾಗುತ್ತೆ, ಅದು ನನ್ನ ಕ್ರಿಯೆಯ ಮಳೆ ಸುರಿಸೋಕೆ ಶುರು ಮಾಡುತ್ತೆ. ಅದನ್ನು ಸಾಕಾರ ಅಂತ ಕರೀತಾರೆ. ಸಹಕಾರ ಅಂತ ಯಾಕೆ ಕರೆದೆ ಅಂದರೆ, ಇಲ್ಲ ನಾನು ಇದ್ದೀನಿ, ಆ ಆವೇಶವೂ ಇದೆ ಅನ್ನೋ ಭಾವದಿಂದ ಸ್ವಲ್ಪ ಅಂತರ ಉಂಟಾಗಿರೋದ್ರಿಂದ ಅದನ್ನು ಸಹಕಾರ ಅಂತಾರೆ. ಅಂತರ ಉಂಟಾಗಿದ್ರೆ ನಾನು ಆವೇಶದ ಕಡೆಗೆ ಬೇಕಾದ್ರೂ ಹೋಗ್ಬೋದು, ಅಡ್ಗೋಡೆ ಮೇಲಿನ ದೀಪ, ಅಥವಾ ಆವೇಶದಿಂದ ಆತ್ಮಪ್ರಜ್ಞೆಯ ಕಡೆಗೆ ಬೇಕಾದ್ರೂ ಬರ್ಬೋದು. ಅದನ್ನು ಸಹಕಾರ ಅಂತ. ಸಾಕ್ಷಾತ್ಕಾರ ಅಂತ ಯಾಕೆ ಅನ್ಕೊಂಡೆ ಅಂತಂದ್ರೆ, ಆವೇಶ ಏನಿದ್ರು ಬಂದು ಹೋಗುವಂಥದ್ದು, ನನ್ನ ಉಸಿರಾಟ, ನನ್ನ ಚೈತನ್ಯ ಪ್ರಜ್ಞೆ ಇದೆಯಲ್ಲ, ಅದು ಶಾಶ್ವತವಾಗಿರುವಂಥದ್ದು ಅನ್ನುವ ಭಾವದ ಸಾಕ್ಷಾತ್ಕಾರ ಆಗುವಂಥದ್ದು ಅಂತ. ಕನ್ನಡದಲ್ಲಿ ಒಂದು ತುಂಬಾ ವಿಕಾರವಾದ ಗಾದೆ ಇದೆ, ಅದು ಹೇಳ್ತೀನಿ, ತಾವನ್ನೇತ ಭಾವಿಸ್ಬಾರ್ದು. ಏನಂತಂದ್ರೆ, ಸಂಟೆ ಸೂಳೆ ನೆಚ್ಕೊಂಡು ಮನೆ ಹೆಂಡತಿ ಬಿಟ್ರು ಅಂತ. ಇದು ಆವೇಶ, ಖುಷಿ, ದುಃಖ ಎಲ್ಲ ಇದೆಯಲ್ಲ, ಅದು ಬಂದು ಹೋಗುವಂಥದ್ದು, ಬಹಳ ಹೊತ್ತಿರುವಂಥದ್ದಲ್ಲ. ಬಹಳ ಹೊತ್ತಿರುವಂಥದ್ದು ಶಾಂತರಸವೇ, ಯಾವ ನಿರ್ಭಾವುಕವಾದ ಉಸಿರಾಟವೇ ಕೊನೆಗೆ ಉಳಿಯೋದು. ಅದರಿಂದ ನಾವು ಆತ್ಮಪ್ರಜ್ಞೆ ಅಂದ್ರೆ ಏನು ಅಂದರೆ, ನಮ್ಮ ಶುದ್ಧ ಮನಸ್ಸನ್ನು ಇಟ್ಕೊಂಡು ಆ ಉಸಿರಾಟವನ್ನು ಆನಂದಿಸುವ ಕಲೆ. ನಾನು ಪ್ರಾಣಾಯಾಮದಲ್ಲಿ ಅದನ್ನ ಉಪನ್ಯಾಸದಲ್ಲಿ ಹೇಳಿದ್ದೆ. ಊಟವನ್ನು ಆನಂದಿಸೋರು ಯಾರು ಬೇಕಾದ್ರೂ ಮಾಡ್ಬೋದು. ಊಟವನ್ನು ಆನಂದಿಸೋರು ಆ ಊಟ ಹಾಗಿಲ್ದಿರು ಬೈತಾರೆ. ಆದರೆ ಉಸಿರಾಟವನ್ನು ಆನಂದಿಸೋರಿಗೆ ಯಾವ ಚಿಂತೆಯೂ ಇಲ್ಲ, ಯಾಕಂದ್ರೆ 24 ಗಂಟೆ ಉಸಿರಾಗುತ್ತೆ. ಜೀವಂತಿಕೆಯನ್ನೇ ಆನಂದಿಸುವವರು ಜೀವಂತಿಕೆಯ ಫಲಕ್ಕೆ ಕೈ ಹಾಕೋದೇ ಇಲ್ಲ. ಹಾಗಾಗಿ ಅದನ್ನ ಸಾಕ್ಷಾತ್ಕಾರ ಅಂತ ಯಾಕೆ ಕರೆದೆ ಅಂದ್ರೆ, ನಾನು ಆವೇಶಕಾರಕವಾದ ದ್ವೇಹ, ಆವೇಶಕಾರಕವಾದ ಮನಸ್ಸು ಎರಡರಿಂದಲೂ ಹಿಂದೆ ಸರಿದ್ಬಿಟ್ಟು ನನ್ನೊಳಗಿನ ಚೈತನ್ಯ ನಾನು ಅಂತ ಭಾವಿಸ್ಕೋತೀನಲ್ಲ, ಅದನ್ನ ಸಾಕ್ಷಾತ್ಕಾರ ಅಂತ ಕರೆದೆ. ಓಕೆ, ಆಯ್ತು. ಆಮೇಲೆ ರಾಜಸ ರಸಗಳಲ್ಲಿ ರೌದ್ರ, ಭಯ ಇನ್ನೆರಡು. ರೌದ್ರ, ಭೀವತ್ಸ, ವೀರ. ಭಯ ಅಲ್ಲ, ಭೀಭತ್ಸನ. ಭಯಾನಕ ಇದು, ಅದು ಇದೆ. ಭಯಾನಕ ಇಲ್ಲ ಸರಿ. ಇನ್ನೊಂದೆಲ್ಲ ಬರ್ಕೊಳ್ಳೋದು ನೀವು ನೋಡಿ ಸರ್, ನವರಸಗಳನ್ನ ಹುಡುಕಿ. 4 ಇದೆ. ಭಯಾನಕ ಇರ್ಬೋದು ಅಥವಾ ಏನಿದೆಯೋ ನೋಡಿ. ಓಕೆ, ಆಗ್ಲಿ. ಡಿಕ್ಷನರಿ ಸಿಗುತ್ತೆ, ಅದೇನು ತೊಂದರೆ ಇಲ್ಲ. ನವರಸಗಳು ಯಾವುದು ಸಿಗುತ್ತೆ. ಬಟ್ ನಾನು ಇಷ್ಟು ಗಮನ ಇದೆ ನನಗೆ, 2 ತಾಮಸ, 4 ರಾಜಸ, 3 ಸಾತ್ವಿಕ ಅಂತ. ಕರುಣೆ, ಅದ್ಭುತ, ಶಾಂತ ಮಾತ್ರ ಸಾತ್ವಿಕ. ಇಲ್ಲಿ ಉಳಿದಿದ್ದನ್ನು ನೀವು ಒಂದ್ಸರಿ ವೆರಿಫೈ ಮಾಡಿ ಸರ್. ನಾನು ಈಗ ಇಲ್ಲಿ ನೋಡ್ತೀನಿ, ಭಯಾನಕ ಅಂತ ಬರ್ದೀನಿ. ಅದು ಭಯಾನಕ ಸ್ವರೂಪದ್ದು ಅಂತ ಬರ್ದ್ನೋ ಅಥವಾ ಇನ್ನೊಂದು ಯಾವುದೋ ಒಂದು ಬಿಟ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ. ಓಕೆ, ರಾಘವೇಂದ್ರ ಉಡುಪ ಅವರು. ಸರ್ ನಮಸ್ತೆ. ನಮಸ್ತೆ. ಮೊದಲನೇ ಬಾರಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಅದರಲ್ಲಿ ಲೋಪವಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಇಲ್ಲ ಇಲ್ಲ, ಸಾಹಿತ್ಯದಲ್ಲಿ ಅಷ್ಟೊಂದು ನಮ್ಮ 1 ನಿಮಿಷ ಸರ್, ನಿಮ್ ಪ್ರಶ್ನೆ ಕೇಳಕ್ ಮುಂಚೆ ನನ್ನ ಅಭಿಪ್ರಾಯ ಹೇಳ್ತೀನಿ. ನಮ್ಮ ಗುರುಗಳಾದ H. ನರಸಿಂಹಯ್ಯನವರು ಹೇಳೋರು, ನೋ ಕ್ವಶನ್ ಕ್ಯಾನ್ ಬಿ ಫೂಲಿಶ್, ಓನ್ಲಿ ಆನ್ಸರ್ ಕ್ಯಾನ್ ಬಿ ಫೂಲಿಶ್ ಅಂತ. ಸಂಕೋಚ ಮಾಡ್ಕೊಳ್ಳೋಕ್ ಕಾರಣವೇ ಇಲ್ಲ ಸರ್. ಅದು ಬಹುಜನರ ಮಟ್ಟಿಗೆ ಸತ್ಯ ಇರ್ಬೋದು, ಆದ್ರೆ ನಿಮ್ಮ ಮಟ್ಟಿಗೆ ಖಂಡಿತ ಸತ್ಯ ಅಲ್ಲ. ನೀವು ಕೊಡುವ ಎಲ್ಲ ಉತ್ತರವು ನಮ್ಮ ಏನು ಅನುಭವದ ವಿಸ್ತಾರ ಅಥವಾ ಜ್ಞಾನದ ವಿಸ್ತಾರವನ್ನು ಹೆಚ್ಚಿಸುವಂಥದ್ದೇ ಆಗಿರುತ್ತೆ. ಅದು ಬಹಳ ಬರೀ ಪ್ರಶಂಸೆಯ ಮಾತಲ್ಲ, ನಿಜವಾಗಿಯೂ ನನಗೆ ಇಷ್ಟು ದಿವಸ ನಿಮ್ಮ ಲೆಕ್ಚರ್ಗಳನ್ನ ಕೇಳಿ ಅನಿಸಿದ್ದು ಮನಸ್ಸಿಗೆ ಬಂದಿದ್ದು. ಸರ್ ನನ್ನ ಪ್ರಶ್ನೆ ಇಷ್ಟೇ ಸರ್, ಈಗ ಒಂದು ಒಳ್ಳೆಯ ಕಾವ್ಯವನ್ನು ಸಹ ನಾವು ಓದಿ ಅದರಿಂದ ರಸವನ್ನು ಪಡೆಯಬೇಕಾದ್ರೆ ಅದು ಸುಲಭ ಸಾಧ್ಯವಲ್ಲ.
ಅದಕ್ಕೆ ಸಹೃದಯರಾಗಬೇಕು, ಕಾವ್ಯದಲ್ಲಿ ಮುಳುಗಿ, ಓದಿನಲ್ಲಿ ಮುಳುಗಿ, ಅದಕ್ಕೆ ನಮ್ಮ ಪರಿಶ್ರಮ ಸಾಕಷ್ಟು ಬೇಕು. ಅದು ನಿಜಕ್ಕೂ ಸಹೃದಯರಿಗೆ ಮಾತ್ರ ಸಾಧ್ಯ ಆಗತ್ತೆ ಅಲ್ವಾ ಸರ್? ಆದ್ರಿಂದ ನಿಜವಾದ ಕಾವ್ಯವನ್ನ ಪ್ರಪಂಚದಲ್ಲಿ ಅರ್ಥ ಮಾಡ್ಕೊಂಡು, ಗ್ರಹಿಸಿ, ಅನುಭವಿಸಿ, ರಸ ಸೃಷ್ಟಿ ಮಾಡ್ಕೊಳ್ಳೋರು ಬಹಳ ಕಡಿಮೆ ಜನ. ಅದರಲ್ಲಿ ನಿಜ ಜೀವನದಲ್ಲಿ ಘಟಿಸುವ ಘಟನೆಗಳನ್ನ, ಆವೇಶ ಭರಿತ ಘಟನೆಗಳಿಂದ ನಾವು ಆ ಭಾವವನ್ನು ಒಳಗಡೆ ತೆಗೆದುಕೊಂಡು ಅದನ್ನು ಪರಿಷ್ಕರಿಸಿ ಅದರಿಂದ ರಸ ಸೃಷ್ಟಿ ಮಾಡುವುದು, ಇದು ಋಷಿಗಳಲ್ಲದೆ ನಮ್ಮಂತ ಜನಸಾಮಾನ್ಯರಿಗೆ ಸಾಧ್ಯವೇ ಅಂತ ನನ್ನ ಪ್ರಶ್ನೆ. ನೋಡಿ, ಬೇಂದ್ರೆ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಏನು ಏನು ಜೇನು ಜೇನು ಏನು ಗುಂಗುಂ ಗಾನ, ಓಂಕಾರ ಶಂಕನಾದಕ್ಕಿಂತ ಕಿಂಚಿದೂನ ಅಂತ. ನಾವು ನಮ್ಗೆ ಸಾಧ್ಯವೇ ಅನ್ನೋದನ್ನ ಪ್ರಯತ್ನ ಪಟ್ಟು ಹೇಳಬೇಕು. ಈಗ ನಮ್ಗೆ ಅನೇಕ ಸಾರಿ ನಮ್ಮ ಸಾಮರ್ಥ್ಯ ಏನು ಅನ್ನೋದು ನಾವು ಪ್ರಯತ್ನ ಪಟ್ಟಾಗ್ಲೇ ಗೊತ್ತಾದದ್ದು. ಇಲ್ಲಿ 3 ಹಂತ ಹೇಳಿದೆ ನಾನು, ಭಾವ, ವಿಭಾವ, ಅನುಭಾವ ಅಂತ. ಅನುಭಾವಕ್ಕೆ ಹೋಗೋಕೆ ಸಾಧ್ಯವಿಲ್ಲದಿದ್ರೂ ಕೂಡ ಏನಾಗಿದೆ, ಭಾವವನ್ನು ವಿಭಾವ ಮಾಡಿಕೊಳ್ಳುವ ಅಂತ ಬಂದರೂ ಸ್ವಲ್ಪ ಲಾಭ ಇದೆ. ವಿಭಾವ ಅನುಭವ ಆದ್ರೆ ಇನ್ನೂ ಲಾಭ ಇದೆ. ಶಿಶ್ನಾಳ್ ಶರೀಫ್ ಹೋಗ್ಲಿ, ಬೇಂದ್ರೆ ಒಂದು ಬಿಟ್ಬಿಡಿ, ಶಿಶ್ನಾಳ್ ಶರೀಫ್ ಸಾಹೇಬ್ರು ಏನ್ ಹೇಳ್ತಾರೆ ಅಂತಂದ್ರೆ, ಗೋವಿಂದ ಗುರುವಿನ ಪಾದದೊಳೈತಿ ಅನುಭಾವ ಇರೋದು, ನಾನು ದೇವರ ಹಾಗೆ ಮೌನ ಸಾಕ್ಷಿ. ಅಂದ್ರೆ ಸೃಷ್ಟಿಕರ್ತ ಅಂತ ಇದ್ರೆ ಅವನು ಸೃಷ್ಟಿಯಲ್ಲಿ ಏನಾದ್ರೂ ಅವನು ಮಾತಾಡೋದಿಲ್ಲ. ಹಾಗಾಗಿ ಸೃಷ್ಟಿಕರ್ತನ ಹಾಗೆ ಮೌನ ಸಾಕ್ಷಿ ಅನ್ನೋದ್ರಲ್ಲೇ ನಮ್ಮ ಶಾಂತರಸ ಇದೆ. ಆದ್ರಿಂದ ಏನು, ಗೋವಿಂದ ಗುರುವಿನ ಪಾದದೊಳೈತಿ ಕಳೆಕೊಂಡು ಹುಡುಕಿದಾರೆ, ಇನ್ನೆಲ್ಲ ಐತಿ. ನೀವು ಬಿಟ್ಬಿಟ್ಟು ಬೇಡ ನಂಗೆ ಬೋರ್ ಆಗುತ್ತದು ಅಂದ್ಬಿಟ್ಟು ಬೇರೆ ಕಡೆ ಹುಡುಕಿದ್ರೆ ಎಲ್ಲಿದೆ? ಶಿಶುನಾಳಧೀಶನ ದಯೆಯೊಳಗೈತಿ. ಆ ಶಿಶುನಾಳಧೀಶ ಇದೆಲ್ಲ ಅವನ ಗುರುವಿನ ಪ್ರತಿನಿಧಿ, ದೇವರ ಪ್ರತಿನಿಧಿ, ಸೃಷ್ಟಿಕರ್ತನ ಪ್ರತಿನಿಧಿ. ಅವನ ಶಿಶುನಾಳಧೀಶನ ದಯೆಯೊಳಗೈತಿ, ಗುರುವಿನ ದಯೆಯಿಂದ ಬರುತ್ತೆ. ರಸಿಕನು ನೀಡುವ ಕವಿತೆಯೊಳೈತಿ ಅಂತ ಬರೀತಾರೆ ಅವರು. ರಸಿಕನು ನೀಡುವ ಕವಿತೆಯೊಳೈತಿ ಅಂತ. ಆದ್ದರಿಂದ ನೀವು ಹೇಳಿದ್ದನ್ನೇ ನಾನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ, ಬದುಕನ್ನ ಕಾವ್ಯವಾಗಿಸಬೇಕು, ರಾಗವನ್ನ ರಂಜನೆಯಾಗಿಸಬೇಕು. ಯಾಕೆಂದ್ರೆ ರಾಗದಲ್ಲಿ ಧ್ವನಿಯ ಏರಿಳಿತ ಇದೆ. ಆ ಧ್ವನಿಯ ಏರಿಳಿತ ಇದೆಯಲ್ಲ, ಏರಿಳಿತ ಆಯಾಸನೇ, ಹಾಡೋರ್ಗೂ ಆಯಾಸ, ಕೇಳೋರ್ಗೂ ಆಯಾಸ. ಆದ್ರೆ ಸಂಗೀತ ಕಚೇರಿಲಿ ಹಾಡ್ದವರು ಎಲ್ಲರೂ ಚಪ್ಪಾಳೆ ತಟ್ಟಿದಾಗ ಅವ್ರ ಆಯಾಸ ಹೊಟ್ಟೋಯ್ತು. ಹಾಗೆ ಕೇಳಿದವರು ಅಷ್ಟೇ, ಅವ್ರಿಗೇನೂ ಅರ್ಥವಾಗದಿದ್ರು ಆ ಏರಿಳಿತವನ್ನ, ರಾಗದ ಏರಿಳಿತವನ್ನ ರಂಜನೆಯಾಗಿ ನೋಡ್ತಾರೆ ಹೊರತು ಆ ರಾಗದ ಏರು ಎಷ್ಟು ಆಯಾಸ, ಇಳಿತ ಎಷ್ಟು ಆಯಾಸ ಅಂತ ಅನ್ನೋದಿಲ್ಲ. ಎರಡನೇದು ಶ್ರುತಿ ಇದೆಯಲ್ಲ, ಆ ಶ್ರುತಿ ಇದೆಯಲ್ಲ, ಯಾವ ಏರಿಳಿತಗಳು ಇಲ್ಲದೆ ಇರುವಂಥದ್ದು. ಆ ಶ್ರುತಿಯ ಹಾಡಿಗೆ ರಾಗಕ್ಕೆ ಹೇಗೆ ಬೆಳೆಸ್ಕೋತಾರೆ ಅಂದ್ರೆ, ಈ ಶ್ರುತಿಯಿಂದ ನಾನು ಎಷ್ಟು ಮೇಲೆ ಹೋದೆ, ಎಷ್ಟು ಕೆಳಗೆ ಬಂದೆ ಅಂತ ಲೈಫ್ ಲೈನ್, ಅದು ಆಧಾರಗೆರೆ. ಅದು ಆ ಲೈಫ್ ಲೈನ್ ಅನ್ನ ಇದನ್ನ ಹೇಳ್ತೀವಲ್ಲ, ಅದನ್ನ ನಾನು ಆತ್ಮ ಪ್ರಜ್ಞೆ ಅಂತ ಕರಿತೀನಿ. ಯಾವುದು? ಶ್ರುತಿಯನ್ನು ಆನಂದ ಪಡೋದು ಅಂತ. ಮೂರನೇದು ಏನು ಅಂದ್ರೆ, ಆ ಹಾಡು ಮುಗಿದೋದ್ಮೇಲೆ ಮೌನವನ್ನು ಆನಂದ ಪಡೋದಿದೆಯಲ್ಲ, ಅದು ಬ್ರಹ್ಮದಲ್ಲಿ ಲೀನ ಆಗೋದು ಅಂತ. ಆ ವಾಕ್ಯ ನಾನು ನಿಮ್ಗೆ ಹಾಕಿದ್ದೆ, ನೀವು ಅದಕ್ಕೆ ಮೆಚ್ಚುಗೆ ತೋರ್ತಿದ್ರಿ, ಅದನ್ನ ಇನ್ನಷ್ಟು ವಿಸ್ತಾರ ಮಾಡಿದೆ. ಈಗ ಬಹುಶಃ ಆ ವಾಕ್ಯಕ್ಕೆ ಇನ್ನೊಂದಿಷ್ಟು ಪುಷ್ಟಿ ದೊರಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಇದರಲ್ಲಿದೆ, ಸೌಂದರ್ಯ ಸ್ವಾರಸ್ಯದಲ್ಲಿ ಇದೆ. ಖಂಡಿತ ಸರ್. ಹೌದು. ಇನ್ಯಾರು ಪ್ರತಿಕ್ರಿಯೆ ಇದೆಯಾ? ಮುಗಿಸೋಣ. ಹೇಳಪ್ಪ ಸರ್. ನಮಸ್ತೆ. ಸರ್ ನಮಸ್ತೆ. ನೀವು ಹೇಳಿದೆಲ್ಲ ಒಪ್ಪಿಗೆ ಆಯ್ತು. ಆದ್ರೆ ಒಂದು ಏನಾಗುತ್ತೆ ಅಂತಂದ್ರೆ, ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅಥವಾ ಅನಿಸಿಕೆಯಲ್ಲಿ ಹೇಳೋದಾದ್ರೆ, ಒಂದು ವಯಸ್ಸಲ್ಲಿ ನಾವೆಲ್ಲ ಕೂಗಾಡ್ತೀವಿ, ರೇಗಾಡ್ತೀವಿ. ಅದಾದ್ಮೇಲೆ ಒಂದು ಯಾವುದೋ ಒಂದು ತಾಳ್ಮೆ ಒಳಗಡೆ ಹೋಗ್ತೀವಿ ಅಂತ. ಅಂದ್ರೆ ನಮ್ಮ ರಕ್ತ ಚಲನೆ ಏನಾದರೂ ತಂಪಾಗಿ ಆ ಕಡೆಗೆ ಎಳ್ಕೊಂಡು ಹೋಗುತ್ತಾ ಅಥವಾ ಹೇಗಾಗುತ್ತೆ ಅದು? ಎರಡು ರೀತಿಯಲ್ಲೂ ನಿಜ. ದೇಹದ ದೃಷ್ಟಿಯಿಂದ ಹೇಳೋದಾದ್ರೆ, ಯಾವಾಗ ರಕ್ತ ಪರಿಚಲನೆ ಕಡಿಮೆ ಆಗುತ್ತೋ ನಮ್ಮ ಅಸಹಾಯಕತೆ ಪ್ರಜ್ಞೆ ಜಾಸ್ತಿ ಆಗುತ್ತೆ. ಆದ್ರೂ ನಮ್ಗೆ ರಸ ಸೃಷ್ಟಿಯಾಗಿರಲ್ಲ. ಅಸಹಾಯಕತೆ ಪ್ರಜ್ಞೆ ಬೇಗ ಆವೇಶದಿಂದ ಕರುಣಾ ರಸಕ್ಕೆ ಬರ್ತೀವಿ. ನಮ್ಮ ತಂದೆ ಹೆಂಗೆ ಹೇಳೋರು ಅಂದ್ರೆ, ಮನೆಯವರೆಲ್ಲ ಸತ್ತೋಗ್ಬಿಡಿ, ಜಟ್ಕಾ ಗಾಡಿ ತಗೊಂಡೋಗಿ ಸುಟ್ಟಾಕಿ ಬಂದ್ಬಿಡ್ತೀನಿ, ನಾನೇನು ನಿಮ್ಗೆಲ್ಲ ಹೆದರಲ್ಲ ಅಂತ ಹೇಳೋರು. ಆದರೆ ಅವರು
ಅನಾರೋಗ್ಯ ಆಗಿ ಹೃದಯದ ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಶುರು ಆದ್ಮೇಲೆ ನನಗೆ ನೆಗಡಿ ಆದ್ರೆ ಮೊದ್ಲು ಹೋಗಿ ಔಷಧಿ ತಗೊಳ್ಳೋ ಇದು ನೋಡೋಕ್ಕಾಗೋದಿಲ್ಲ ನಾನು ನಿನ್ನನ್ನ ಅನ್ನೋರು. ಅಂತ ನಮ್ಮಪ್ಪ ಹೀಗೆ ಯಾಕಾದ್ರು ಅಂತ ನನಗೆ ಇವತ್ತಿಗೂ ಅದು ನಿಗೂಢ ಅಂತ ಅನ್ಕೊಂಡಿದ್ದೆ. ಇದು ದೇಹದ ರಚನೆಯ ದೃಷ್ಟಿಯಿಂದ. ಮನಸ್ಸಿನ ದೃಷ್ಟಿಯಿಂದ, ಸೂಕ್ಷ್ಮ ಶರೀರದ ದೃಷ್ಟಿಯಿಂದ ಏನಾಗುತ್ತಪ್ಪ ಅಂದ್ರೆ ನಾನು ಮಾಡಬಲ್ಲೆ ಅನ್ನುವಂಥ ಸಾಮರ್ಥ್ಯ ಕುಗ್ಗುತ್ತಾ ಹೋಗುತ್ತಲ್ಲ, ಆಮೇಲೆ ನಾನು ಮಾಡಲಾರೆ, ಏನು ಮಾಡಲಾರೆ ಅನ್ನುವಂಥ ಪ್ರಜ್ಞೆ ಜಾಸ್ತಿ ಆದಾಗ ಅವಾಗ ರಸದ ಶಿಫ್ಟ್ ಆಗುತ್ತೆ. ಯಾವುದು ರಸ? ಬೀಭತ್ಸದಿಂದ ರಾಜಸ ರಸದಿಂದ ತಾಮಸ ರಸವೋ ಸಾತ್ವಿಕ ರಸ ಆಗುತ್ತೆ. ತಾಮಸ ರಸ ಆಗುವುದಿಲ್ಲ, ಯಾಕೆಂದ್ರೆ ಶೃಂಗಾರ ಸಾಮರ್ಥ್ಯವೂ ಇಲ್ಲ, ಅದನ್ನು ಹಾಸ್ಯ ಮಾಡುವಂಥ ಒಂದು ಹಾಸ್ಯ ಪ್ರಜ್ಞೆಯು ವಯಸ್ಸಾದ್ಮೇಲೆ ಹೊರಟೋಗುತ್ತೆ. ಹಾಗಾಗಿ ಅದು ಕರುಣೆಗೇ ಬರುತ್ತದೆ. ಹಾಗಾಗಿ ನಮ್ಮ ತಂದೆ, ನಾನು ತುಂಬಾ ಸಂಕೋಚದಿಂದ ನನ್ನ ವೈಯಕ್ತಿಕ ವಿಷಯನ ಹೇಳ್ತಾ ಇದ್ದೀನಿ. ಏನ್ ಹೇಳೋರು ಗೊತ್ತಾ, ಅವ್ರು ತಾವಿನ ಸಂಕಟ ಅನುಭವಿಸ್ತಿದ್ರು. ನಮ್ಮಪ್ಪ ಹೇಳ್ತಾರೆ, ನೀನ್ ಇಲ್ಲಿ ಕೂತ್ಕೋಬೇಡ, ನಿನಗೆ ಕಾಯಿಲೆ ಬಂದ್ಬಿಟ್ರೆ ಅದನ್ನೂ ನಾನು ನೋಡ್ಬೇಕು, ನೀನ್ ಪಕ್ಕದ ರೂಮಲ್ಲಿ ಹೋಗಿ ಕೂತ್ಕೋ, ನೀನ್ ಏನು ಔಷಧಿ ಹೇಳ್ತೀಯೋ ನಾನು ತಗೋತೀನಿ, ನೀನ್ ಚಿಂತೆ ಮಾಡಬೇಡ, ಆದ್ರೆ ಇಲ್ಲಿ ನೀನ್ ನನ್ನ ನರಳದ್ ನೋಡ್ಬೇಡ ಅಂತ ಹೇಳೋರು. ನನ್ನ ತಂದೆ, ಸ್ವಂತ ತಂದೆನ ನರಳೋದನ್ನ ನೋಡ್ಬೇಡ ಅಂತ ನನ್ನ ಸ್ವಂತ ತಂದೆನೇ ಹೇಳಿದ್ರು. ಅವ್ರು ಎಂಥ ತಂದೆ, ಸಾವಿಗೂ ಹೆದರ್ಕೊಳ್ದೇ ಇರುವಂತ ತಂದೆ. ನಮ್ಮ ದೊಡ್ಡಪ್ಪ ಅವ್ರು ಸಾಯುವಾಗ ಅವ್ರು ಏನ್ ಹೇಳ್ತಿದ್ರು, ನೀವು ಧೈರ್ಯವಾಗಿ ಸಾಯಿರಿ ಇನ್ನೋರು. ನಾವೆಲ್ಲ ಬೇಜಾರು, ನಮ್ಗೆ ಏನಿದು ಬದುಕಿರುವಾಗಲೇ ಸಾಯೋ ಮಾತಾಡ್ತಾರೆ ಅಂತ. ಆದ್ರೆ ನಮ್ಮಪ್ಪ ಪೊಲೀಸ್ ಕೆಲಸದಲ್ಲಿ ಇದ್ದಿದ್ರಿಂದ, ಸಾವು ನೋವು ನೋಡಿದ್ರಿಂದ ಅಷ್ಟು ಗಟ್ಟಿ ಮನಸ್ಸಿನವರು. ಆದ್ರೆ ಸಾಯುವ ಸಂದರ್ಭದಲ್ಲಿ ನನ್ನ ಮಗ ನೋಡಿ ಸಂಕಟ ಪಡೋದನ್ನ ನಾನು ನೋಡೋಕ್ಕಾಗಲ್ಲ, ಸಾವಿನ ಸಂಕಟಕ್ಕಿಂತ ಇದು ಜಾಸ್ತಿ ಅಂತ ಹೇಳಿದ್ರು ಅಂದಾಗ ನಿಮ್ಮ ಮಾತಿಗೆ ಪುಷ್ಟಿ ಸಿಗುತ್ತೆ. ಅದರಿಂದ ನಾವು ಇದಕ್ಕೆ ಹೊರಟೋಗ್ತಿದ್ದೀವಿ, ನಾವು ಆವೇಶವನ್ನೆಲ್ಲ ಗೆದ್ದು ಬಿಟ್ಟಿದ್ದೀವಿ ಅನ್ನೋಕ್ಕಿಂತ ಆವೇಶವನ್ನ ರಾಜಸದಿಂದ ಸ್ವಲ್ಪ ಸಾತ್ವಿಕದ ಕಡೆಗೆ ಬರ್ತೀವಿ. ಯಾಕೆಂದ್ರೆ ಯಾವಾಗಲೂ ನಮಗೆ ಅಸಹಾಯಕತೆ ಪ್ರಜ್ಞೆ ಬಂದ್ರೆ ನಮ್ಮ ಮನಸ್ಸು ಮೃದುವಾಗುತ್ತೆ. ಅದಕ್ಕೋಸ್ಕರ ಹಾಗಾಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಓಕೆ, ಮುಗಿಸೋಣ ಗಣೇಶ್. ಸರ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರು ಒಮ್ಮೆ. ಯಾರು? ಮಾತಾಡಲಿ. ಜಯಲಕ್ಷ್ಮಿ ಮೇಡಮ್ ಅವರ ಪ್ರಶ್ನೆಗೆ ಏನಿಲ್ಲ, ನಾನು ನಿಮ್ಮ ಈ ಗ್ರೂಪ್ಗೆ ಹೊಸಗಳು. ನವರಸದ ಬಗ್ಗೆ ನಾನು ಒಂದ್ಸರಿ ಮೈಸೂರಿನಲ್ಲಿ ಸಮ್ಮೇಳನದಲ್ಲಿ ಮಾತಾಡ್ಬೇಕಾದ್ ಬಂದಿತ್ತು. ಆಗ ಅದು ನಮ್ಮ ಗಮಕ ಸಂಗೀತಕ್ಕೆ ಸಂಬಂಧಪಟ್ಟದ್ದಾದ್ರಿಂದ ನಾವು ಬರೀ ಆ ರಸಗಳು ಹಾಗೂ ಆ ಉತ್ಪತ್ತಿ ಸ್ಥಾನ ಯಾವುದು, ಮತ್ತೆ ಆ ರಸಗಳು ಯಾವ್ಯಾವ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ, ಹಾಗೂ ಆ ರಸಗಳನ್ನು ನಾವು ಪ್ರತಿಪಾದಿಸ್ಬೇಕಾದ್ರೆ ಯಾವ್ಯಾವ ರಾಗವನ್ನ ಅಳವಡಿಸ್ಕೊಳ್ತೀವಿ ಅನ್ನೋದನ್ನೆಲ್ಲ ತೆಗೆದುಕೊಂಡು ನಾನು ಒಂದು ಚರ್ಚೆ ಮಾಡಿದ್ದೆ. ಸುಮಾರು ಒಂದು 45 ನಿಮಿಷದ ಒಂದು ಪೇಪರ್ ಮಾಡ್ಬೇಕಾಗಿತ್ತು. ಆದ್ರೆ ನಾನು ಈ ರೀತಿ ಆಲೋಚನೆ ಮಾಡಿರ್ಲಿಲ್ಲ. ಇವತ್ತು ನಿಮ್ಮ ಕಾರ್ಯಕ್ರಮ ಕೇಳಿದ್ಮೇಲೆ ನನ್ಗೆ ಇದು ಬೇರೊಂದು ರೀತಿಯ ವಿಚಾರಗಳನ್ನೆಲ್ಲ ಕೊಡ್ತು ಅಂತ ಹೇಳಕ್ಕೆ ಸಂತೋಷ ಆಗ್ತಿದೆ. ಮತ್ತೆ ನಾನು ನಿಧಾನಕ್ಕೆ ಮುಂದಿನ ಕಾರ್ಯಕ್ರಮದಲ್ಲಿ ನನ್ನ ಒಂದು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೇಳಿದ್ದಕ್ಕೆ ನಮಸ್ಕಾರ. ಪ್ರಕಾಶ್ ಅವ್ರು ಏನಾದ್ರು ಹೇಳೋದಿದ್ಯಾ? ಸರ್ ಕೇಳಿಸ್ತಾ ಇದೆ ಸರ್? ಹಾ, ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ಹಲೋ ಸರ್. ಹೇಳಿ 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 ಸರ್, ಪರಾವರ್ತಿತ ಪ್ರತಿಕ್ರಿಯೆ ಅನುಗುಣವಾಗಿ ನಾವು ಆವೇಶಕ್ಕೆ ಒಳಗಾಗ್ಬೋದಲ್ಲ ಸರ್? ಹೌದು, ಅದನ್ನ ಹೇಳಿದ್ನಲ್ಲ ನಾನು, ಸೊಳ್ಳೆ ಬಡ್ದಾಗೆ ಅಂತ ಹೇಳಿದ್ನಲ್ಲ. ನಾವು ಯಾವಾಗ ಆವೇಶವಂತರಿಗೆ ತಾದಾತ್ಮ್ಯ ಕಂಡ್ಕೋತೀವೋ ಅದು ಪರಾವರ್ತಿತ ಪ್ರತಿಕ್ರಿಯೆ. ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ಏನು? ನಾವು ಮಿದುಳು ಕೆಲಸ ಮಾಡೋದೇ ಇಲ್ಲ, ಮಿದುಳಿಗೆ ಹೋಗೋಕ್ ಮುಂಚೆನೆ ನಮ್ಮ ಪ್ರತಿಕ್ರಿಯೆ ಬಂದ್ಬಿಡುತ್ತೆ. ತೆಲುಗಿನಲ್ಲಿ ಅದಕ್ಕೆ ಅಸಂಕಲ್ಪಿತ ಪ್ರತಿಕಾರ್ಯಮು ಅಂತ ಕರೀತಾರೆ. ನಾನು ಸಂಕಲ್ಪ ಮಾಡೋಕ್ ಮುಂಚೆ ಕೆಲಸನೇ ಆಗೋಗಿರುತ್ತೆ. ಆದ್ರಿಂದ ನೀವು ಹೇಳಿದ ಹಾಗೆ ಅದು ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ನನ್ನ ಸಂಕಲ್ಪವಿಲ್ಲದೆ ನಡೆದು ಹೋಗುವಂಥದ್ದು. ಕೋಪದಲ್ಲಿ ಎಷ್ಟು ಸರಿ ಕೋಪದಲ್ಲಿ ಕೂತ್ಕೊಂಡು ಮೂಗು ಆಮೇಲೆ ಬರೋಲ್ಲ ಅಂತ ಹೇಳ್ತೀವಲ್ಲ ನಾವು. ಅದಕ್ಕೆ ಕೋಪದಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ,
ಯಾವ ಮಾತುಗಳನ್ನೂ ಆಡ್ಬೇಡಿ, ಸುಮ್ಮನಾಗ್ಬಿಡಿ. ಯಾಕೆಂದ್ರೆ ಮಾತಿನ ಮೇಲೂ ನಮಗೆ ಕಂಟ್ರೋಲ್ ಇರಲ್ಲ, ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲ್ಲ. ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ದಿದ ಮೇಲೆ ನಾನು ಸೃಷ್ಟಿಯ ಒಂದು ಭಾಗ, ಪ್ರಪಂಚವನ್ನು ನೋಡಲು ಬಂದಿರುವ ಚೈತನ್ಯ, ತಿದ್ದಲು ಬಂದಿರುವ ಮನುಷ್ಯ ಅಲ್ಲ, ಗುದ್ದಲು ಬಂದವನು ಅಲ್ಲ ಅಂತ ಎಲ್ಲಿ ಹೊಳೆಯುತ್ತೆ ಹೇಳಿ? ಹಾಗಾಗಿ ಪರಾವರ್ತಿತ ಪ್ರತಿಕ್ರಿಯೆಯನ್ನ ತಡೆದ್ರೇನೆ ಮುಂದಿನ ಹಂತಕ್ಕೆ ಹೋಗೋಕ್ ಸಾಧ್ಯ. ಧನ್ಯವಾದ ಸರ್. ಇನ್ಯಾರದ್ದಾರು ಇದೆಯಾ? ಈ ಬಾರಿ ಚರ್ಚೆಯಲ್ಲೇ ಅನೇಕ ಪ್ರಶ್ನೆಗಳು ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಮುಂದಿನ ವಿಭಾಗದಲ್ಲಿ ನಾವು ನಾಟಕಗಳಲ್ಲಿ, ಕಾವ್ಯಗಳಲ್ಲಿ ಹೇಗೆ ನಾವು ರಸ ಸೃಷ್ಟಿಯನ್ನ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಮುಂದಿನ ಜಾಲನ್ಯಾಸದಲ್ಲಿ ಚರ್ಚೆ ಮಾಡೋಣ. ದಿನಾಂಕಕ್ಕಾಗಿ ಕಾಯುತ್ತಾ ಇರಿ. ನಾನು ಇದುವರೆಗೂ ಹಾಕಿದ್ದೀನಲ್ಲ ಕೊಟೇಶನ್ನು ಸೌಂದರ್ಯ ಸ್ವಾರಸ್ಯದಲ್ಲಿ, ಆ ಕೊಟೇಶನ್ ಎಲ್ಲವನ್ನೂ ಕೂಡ ನೀವು ಸಹಾನುಭೂತಿಯಿಂದ ನೋಡಿದರೆ ಈ ರಸಚರ್ಚೆಗೆ ಪೂರಕವಾಗಿಯೇ ಇತ್ತು ಅನ್ನುವಂಥದ್ದನ್ನು ಗಮನಿಸಬೇಕಾದ್ರು. ನಾನು ಹಾಕಿರೋ ಪ್ರತಿಯೊಂದು ಕೊಟೇಶನ್ನು ಕೂಡ ಈ ಆವೇಶದ ಉನ್ನತೀಕರಣ ಅಥವಾ ಸಬ್ಲಿಮೇಷನ್ ಅಂತಾರಲ್ಲ, ಆ ಸಬ್ಲಿಮೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಸೂಚನೆ ಕೊಡುವಂತಹ ಕೊಟೇಶನ್ಗಳನ್ನೇ ಹಾಕಿದ್ದೆ. ಅದಕ್ಕೆ ಗಣೇಶ್ ಅವರು ಹೇಳಿದ್ದು, ಬೇರೆಯವರು ತಮ್ಮ ಅಭಿಪ್ರಾಯ ಹೇಳಿ, ಆದರೆ ಈ ವಿಷಯಕ್ಕೆ ಸಂಬಂಧಿಸದ ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತಲೋ, ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತಲೋ ಹಾಕಬೇಡಿ ಅಂತ ಹೇಳಿದ್ದು. ಅದನ್ನು ಅನುಭವದ ಅಚ್ಚರಿ ಗುಂಪಿಗೆ ಹಾಕ್ಬೋದು. ಬಟ್ ಸೌಂದರ್ಯ ಸ್ವಾರಸ್ಯದ ಪಾವಿತ್ರ್ಯವನ್ನ ಕಾಪಾಡಿಕೊಳ್ಳೋಣ. ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಯಾರು ಶಿವನಾಗಬಲ್ಲರೋ ಅವರು ಮೊದಲು ವಶಿಯಾಗಬೇಕು, ತನ್ನ ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೋಬೇಕು. ಅವರೇ, ಅದಕ್ಕೆ ಶಿವ ಏನ್ ಮಾಡ್ದ? ವಿಷ ಕುಡ್ದ, ಅದನ್ನು ರಸವಾಗಿ ಪರಿವರ್ತಿಸ್ದ. ಸಾಯಕ್ಕೂ ಬಿಟ್ಟು ತಾನೂ ಸಾಯಲಿಲ್ಲ, ಜಗತ್ತಿಗೂ ಕೊಡ್ಲಿಲ್ಲ, ಗಂಟ್ಲಲ್ಲಿ ಕಟ್ಟಾಕದ ಅದನ್ನ. ಒಂದು ಮಾತನ್ನ ತುಂಬಾ ಚೆನ್ನಾಗಿರುವಂಥದ್ದು ಸುಭಾಷಿತ ಇದೆ. ಏನಪ್ಪಾ ಅಂತಂದ್ರೆ, ಶಿವ ತನಗೆ ಕೊಟ್ಟ ವಿಷವನ್ನ ಕಂಠದಲ್ಲಿ ಮುಚ್ಚಿಟ್ಕೋತಾನಂತೆ, ಆದ್ರೆ ಸಮುದ್ರ ಮತನದಲ್ಲಿ ಕೊಟ್ಟಿರೋ ಚಂದ್ರ ಹೊಳಿತಾನಲ್ಲ, ಅದನ್ನ ಪ್ರಪಂಚಕ್ಕೆ ಪ್ರದರ್ಶಿಸ್ತಾನಂತೆ. ಹಾಗೆ ಸಜ್ಜನರಾದವರು ಮಾಡಿದ ಉಪಕಾರವನ್ನ ಜಗಜ್ಜಾಹೀರು ಮಾಡ್ತಾರೆ, ಆದ ನೋವನ್ನ ಗಂಟಲಲ್ಲೇ ಹಿಡಿದಿಟ್ಕೋತಾರೆ. ಆದ್ದರಿಂದ ಸಜ್ಜನನ ಲಕ್ಷಣ ಶಿವನ ಲಕ್ಷಣ ಅಂತ ಹೇಳಿದಂತ ಒಂದು ಸುಭಾಷಿತ ಇದೆ. ಶಿವರಾತ್ರಿಯ ಅಂಗವಾಗಿ ಈ ಶುಭಾಶಯವನ್ನ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಜೆಂಟ್ಲ್ಮನ್ ಅಂದ್ರೆ ಏನು ಅಂದ್ರೆ ಈ ಹೊಡೆಸ್ಕೊಳ್ಳೋನು ಅಂತಲ್ಲ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಿಸಿಲನ್ನು ಹಿಂದಿನ ಉಪನ್ಯಾಸದಲ್ಲಿ ನಾನು ಹೇಳಿದ್ದೀನಿ, ಬಿಸಿಲಿಗೂ ಬೆಳೆದಂಗಳಿಗೂ ಅಂತರವನ್ನ. ಅದರಿಂದ ಬಿಸಿಲನ್ನ ಬೆಳೆದಂಗ್ಳಾಗ್ಸೋಣ. ಪ್ರಪಂಚದಲ್ಲಿರುವ ಕಹಿಯನ್ನ ಸ್ವಲ್ಪ ಮಟ್ಟಿಗೆ ತಗ್ಗಿಸೋಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ, ಪ್ರಪಂಚಕ್ಕೆ ಒಳ್ಳೇದಾಗ್ಲಿ. ಈಗ ಹಾಲ ಜಾಸ್ತಿ ಆಗ್ಬಿಟ್ಟಿದೆ, ಶಿವರು ಜಾಸ್ತಿ ಆಗ್ಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಗಣೇಶ್, ಧನ್ಯವಾದಗಳು ಸರ್. ತುಂಬ ಅದ್ಭುತವಾಗಿತ್ತು. ಚರ್ಚೆಯಲ್ಲಿ ಕೂಡ ತಗೊಳ್ದಂಗೆ ವಂದನೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಂದಿನ